ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪಾದ ವಿಷ್ಣು ಹರೇ ಕೃಷ್ಣ. ಧನ್ಯವಾದಗಳು ಇವತ್ತು ಸೇರಿದ ಎಲ್ಲ ಭಕ್ತರಿಗೂ. ನಾವು ನಿನ್ನೆ ಮಾಡಿದ ಕ್ಲಾಸಿಂದ ಮುಂದೆ ಹೋಗೋಣ. ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ದೇವೆ ಅಂತ ಹೇಳಿ ಸ್ವಲ್ಪ ಚರ್ಚೆ, ಆಮೇಲೆ ಮುಂದೆ ಹೋಗೋಣ. ಇದು ಹಿಂದಿನ ಟೈಪ್ ಮಾಡಿಟ್ಟದ್ದು ಏನೇ ಇರ್ಲಿ. ಈಗ ನಿನ್ನೆ ಏನ್ ಪ್ರಶ್ನೆ ಕೇಳಿದ್ದಾರೆ ಭಗವಂತನ ಹತ್ರ ಅರ್ಜುನ? ಯಾರಿಗಾದ್ರೂ ನೆನಪಿದ್ಯಾ ಏನ್ ಪ್ರಶ್ನೆ? ಏನ್ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಸಂಸ್ಕೃತದಲ್ಲಿ ಅಲ್ಲ, ಯಾವ ರೀತಿಯ ಪ್ರಶ್ನೆ? ನಂಗೆ ಅರ್ಥ ಆಗ್ತಿಲ್ಲ ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿ, ಯಾಕಂದ್ರೆ ನನಗೆ ಆ ಲೆವೆಲ್ ಇಲ್ಲ. ನೀವು ತುಂಬಾ ವಿಚಾರ ಬಗ್ಗೆ ಹೇಳ್ತಿದ್ರಿ, ಯಾವ್ದಾದ್ರು ಒಂದು ವಿಚಾರವನ್ನು ನಿರ್ಧಾರ ಮಾಡಿ ಹೇಳಿ. ಕೆಲಸ ಮಾಡ್ಬೇಕಾ ಕೆಲಸ ಮಾಡಬಾರ್ದಾ ಅಂತ. ಎಲ್ಲ ಕೆಲಸ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕಾ? ಅಲ್ಲ, ಇದೆಲ್ಲ ಅಲ್ಲ, ಕೆಲಸ ಮಾಡ್ಬೇಕಾ ಅಂತ ಹೇಳಿ ಎರಡು ಪ್ರಶ್ನೆ ಕೇಳಿದ್ದಾರೆ ಅಲ್ವಾ? ಆ ಪ್ರಶ್ನೆ ಏನು? ಒಂದು ನಿಮಿಷ ತೋರಿಸ್ತೇನೆ, ಎಲ್ಲಿದೆ? ಹಾ, ಜಾಯಸಿ ಚೇತ್ ಕರ್ಮಣಾಸ್ತೆ ಮತಾ ಬುದ್ಧಿರ್ಜನಾರ್ದನ. ಕರ್ಮಯೋಗ ಮತ್ತು ಬುದ್ಧಿಯೋಗ ಅದು ಒಂದು, ಆಮೇಲೆ ಜ್ಞಾನಯೋಗ ಅಥವಾ ಸಾಂಖ್ಯಯೋಗ. ಸೊ ಈ ತರ ನೀವು ಭಗವಂತನೇ ನೀನು ಇಷ್ಟೆಲ್ಲ ಸ್ಥಿತಪ್ರಜ್ಞನಾಗು, ಕರ್ಮನ ತ್ಯಜಿಸು, ಇದೆಲ್ಲ ಹೇಳಿದಿರಿ ನೀವು. ಈಗ ಪುನಃ ಹೇಳ್ತಿದ್ರಿ ಯುದ್ಧ ಮಾಡು ಅಂತ ಹೇಳಿ. ಯಾವ್ದು ಮಾಡ್ಬೇಕು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ ಅರ್ಜುನ ಹೇಳ್ತಿದ್ದಾರೆ. ಯಾಕಂದ್ರೆ ಇದು ಒಂದು ಮಿಕ್ಸ್ ಆದಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಮಿಕ್ಸ್ ಅಲ್ಲದಿದ್ರು ಕೂಡ ಹಾಗೆ ಹೇಳ್ತಿದ್ದಾರೆ. ಅದರ ಬಗ್ಗೆ ಇಲ್ಲಿ ಎರಡು ಪದ ಬಂತು. ಆ ಎರಡು ಪದವನ್ನು ಇಟ್ಕೊಂಡು ನಾವು ಸ್ವಲ್ಪ ನೋಡಿ ಮುಂದೆ ಹೋಗೋಣ, ಆಗ ನಮ್ಗೆ ತುಂಬಾ ಸುಲಭದಲ್ಲಿ ಅರ್ಥ ಆಗ್ತದೆ. ಒಂದು ಪದ ಏನು ಅಂತ ಹೇಳಿದ್ರೆ ಕರ್ಮ, ಕರ್ಮ ಅಂತ ಹೇಳುವ ಪದ ಅಲ್ವಾ? ಇನ್ನೊಂದು ಜ್ಞಾನ ಅಂತ ಹೇಳುವ ಪದ. ಎರಡು ಪದ ಬಂತು. ಕರ್ಮ ಅಂದ್ರೆ ಏನು ಅಂತ ನಾವು ಮುಂಚೆ ಹೀಗಾಗ್ಲೇ ತಿಳ್ಕೊಂಡಿದ್ದೇವೆ. ಕರ್ಮ ಅಂತಂದ್ರೆ ವೇದ ವಿಹಿತ ಕರ್ಮ, ಅಂದ್ರೆ ವೇದಕ್ಕೆ ಅನುಗುಣವಾಗಿ ಮಾಡುವಂಥದ್ದು ಕರ್ಮ. ಅಂತಹ ಕರ್ಮ ಮಾಡುವವನು ಕರ್ಮಿ ಅಂತ ಅಲ್ವಾ? ಅಂತಹ ಕರ್ಮ ಮಾಡುವವನು ಕರ್ಮಿ. ಮುಂದೆ ಹೋಗುವ ಏನು ಅಂತ ಹೇಳಿ ಮುಂದೆ ಅರ್ಥ ಮಾಡೋಣ. ಈ ಕರ್ಮಿಗೆ ಏನು ಬೇಕು ಅಂತ ಹೇಳಿದ್ರೆ ಅವನಿಗೆ ಇನ್ನು ಬೇಕು. 100 ರೂಪಾಯಿ ಮಾಡಿದ್ರೆ 200 ಬೇಕು, ಇನ್ನು ಬೇಕು ಅಂತ. ಸ್ವರ್ಗಕ್ಕೋಸ್ಕರ ಆಸೆ, ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡುವಂತಹ ಕೆಲಸ. ಸ್ವರ್ಗಾದಿ ಸುಖಗಳು, ಸ್ವರ್ಗಾದಿ ಸುಖಗಳಕ್ಕೆ ಹೋಗುದವನು ಆಸೆ. ಇಂದ್ರಿಯ ತೃಪ್ತಿಯೇ ಮುಖ್ಯ ಅವನಿಗೆ. ಯಾರಿಗೆ? ಈ ಕರ್ಮ ಮಾಡುವವನಿಗೆ. ಅದರ ನಂತರ ಬರುವಂಥದ್ದು ಕರ್ಮಯೋಗ. ಕರ್ಮ ಯೋಗ, ಕರ್ಮಯೋಗ ಅಂದ್ರೆ ಏನು? ಕರ್ಮಯೋಗ ಅಂತ ಹೇಳಿದ್ರೆ ಅವನು ಕೆಲಸ ಮಾಡುವುದನ್ನ ಅವನಿಗೋಸ್ಕರ ಮಾಡ್ತಿಲ್ಲ, ತ್ಯಾಗ ಬುದ್ಧಿಯಿಂದ ಮಾಡ್ತಾನೆ. ತ್ಯಾಗ ಬುದ್ಧಿಯಿಂದ ಮಾಡ್ತಾನೆ. ಇದರಿಂದ ಏನಾಗ್ತದೆ? ತ್ಯಾಗ ಬುದ್ಧಿಯಿಂದ ಮಾಡಿದ ಕೆಲಸ ಅವನನ್ನ ಶುದ್ಧ ಮಾಡ್ತದೆ. ಅವನನ್ನು ಶುದ್ಧ ಮಾಡಿ ಏನಾಗ್ತದೆ? ಅವನಿಗೆ ಅವನು ಯಾರು ಅಂತ ಅರಿವಾಗ್ತದೆ. ಆತ್ಮ ಅಂದ್ರೆ ಅವನನ್ನು ಯಾರು ಅಂತ ಅರಿವಾಗ್ತದೆ. ಇಲ್ಲಿ ಭಗವಂತ ಬರಲಿಲ್ಲ, ಅವನ ಅರಿವಾಗ್ತದೆ. ಅಂದ್ರೆ ಕರ್ಮಿಗೆ ಕರ್ಮ ಬಂಧನದಿಂದ ಕರ್ಮವೇ ಬಿಡಿಸ್ತದೆ. ಆಮೇಲೆ ಅವನ ಉದ್ದೇಶ ಏನು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳುವಂತ ಒಂದು ಸಾಕ್ಷಾತ್ಕಾರ ಅಷ್ಟೆ. ಮುಂದೆ ಕರ್ಮಯೋಗ ಆದ್ಮೇಲೆ ಜ್ಞಾನಯೋಗ. ಜ್ಞಾನಯೋಗ ಅಂದ್ರೆ ಏನು? ಅಜ್ಞಾನಯೋಗಿ
ಕರ್ಮವನ್ನ ಫಸ್ಟಿನ್ಲೇ ತ್ಯಜಿಸಿದ್ದಾನೆ. ಕರ್ಮವನ್ನ ತ್ಯಜಿಸಿದ್ದಾನೆ. ಕರ್ಮವನ್ನು ತ್ಯಜಿಸಿದ್ದಾನೆ. ಆದ ಕಾರಣ ಇದು ಸಾಮಾನ್ಯ ವ್ಯಕ್ತಿಗೆ ಆಗುವಂಥದ್ದಲ್ಲ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ ಅವನು ಶುದ್ಧನಾಗಿರ್ಬೇಕು. ಇದನ್ನು ಮಾಡುವವನು ಏನಾಗಿರ್ಬೇಕು? ಶುದ್ಧನಾಗಿರ್ಬೇಕು. ಫಸ್ಟಿಗೆ ಶುದ್ಧನಾಗಿರ್ಬೇಕು, ಅದೇ ಕ್ವಾಲಿಫಿಕೇಶನ್. ಆಮೇಲೆ ಶುದ್ಧ ಆಗುದಲ್ಲ. ಎಲ್ಲವನ್ನ ನಿಲ್ಲಿಸಿ ಶುದ್ಧ ಆದ ಮೇಲೆ ಜ್ಞಾನ ಯೋಗ, ಅದಾದ್ಮೇಲೆ ಅಷ್ಟಾಂಗ ಯೋಗ. ಇದಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ. ಬ್ರಹ್ಮನ್ ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರ, ಆಮೇಲೆ ಪರಮಾತ್ಮ ಸಾಕ್ಷಾತ್ಕಾರ, ಅದಾದ್ಮೇಲೆ ಭಗವಾನ್ ಸಾಕ್ಷಾತ್ಕಾರ. ಇದರ ಮೂರರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇಲ್ಲಿ ನೋಡಿ, ಈ ಜ್ಞಾನಯೋಗ ಅಂತ ಹೇಳುವಂಥದ್ದು ಬ್ರಹ್ಮನ್ ಸಾಕ್ಷಾತ್ಕಾರ. ಬ್ರಹ್ಮನ್ ಬರೀತಾ ಇಲ್ಲ ಇಲ್ಲಿ, ಆಯ್ತಾ? ಇಷ್ಟಾದ್ಮೇಲೆ ಆಮೇಲೆ ಅಷ್ಟಾಂಗ ಯೋಗ ಬರೆದಿದ್ದೀನಿ ಎಲ್ಲೋ. ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಏನು? ಅವನು ಧ್ಯಾನ ಮಾಡಿ 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 ಕರ್ಮವನ್ನ ತ್ಯಜಿಸಿ ಧ್ಯಾನ ಮಾಡಿ ಅವನು ಎಲ್ಲಿಗೆ ಹೋಗ್ತಾನೆ? ಪರಮಾತ್ಮ ಬಗ್ಗೆ ಅವನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲಿ ಎಲ್ಲಿ ಸಹ ಭಕ್ತಿ ಸೇವೆ ಅಂತ ಹೇಳುದಿಲ್ಲ, ಲಾಸ್ಟಿಗೆ ಇರುವಂಥದ್ದು ಭಕ್ತಿಯೋಗ. ಭಕ್ತಿಯೋಗದಲ್ಲಿ ಕರ್ಮವನ್ನ ಭಗವಂತನಿಗೆ ಅರ್ಪಿಸ್ತಾನೆ. ಕರ್ಮ ಭಗವದರ್ಪಣೆ. ಆಮೇಲೆ ಆ ಕರ್ಮವನ್ನ ಭಗವಂತನಿಗೆ ಅಂತ ಮಾಡ್ತಾ ಇರೋದು, ಆ ಕರ್ಮವೇ ಅವನನ್ನ ಶುದ್ಧಗೊಳಿಸ್ತದೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಇಲ್ಲಿ ಇದನ್ನು ಕೂಡ ಕರ್ಮಯೋಗ ಅಂತ ಹೇಳ್ತಾರೆ. ಕರ್ಮಯೋಗ ಇದು ನಿಷ್ಕಾಮ ಕರ್ಮಯೋಗ. ಇದನ್ನು ಸಹ ಕರ್ಮಯೋಗ ಅಂತ ಹೇಳ್ತಾರೆ. ಇದು ನಿಜವಾದ ಲಾಸ್ಟ್ ಭಗವಾನ್ ರಿಯಲೈಸೇಷನ್. ಇಷ್ಟರಲ್ಲಿ ಏನಾದ್ರೂ ಸಂಶಯ ಇದೆಯಾ? ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ? ನಾವು ಈ ಲೆವೆಲ್ ಅಲ್ಲಿ ಸಹ ಇಲ್ಲ, ನಾವು ಕರ್ಮದ ಲೆವೆಲ್ ಅಲ್ಲಿ ಸಹ ಇಲ್ಲ. ಯಾಕೆಂದ್ರೆ ನಾವು ವೇದಕ್ಕೆ ಹೇಳಿದಂತಹ ಕೆಲಸ ಮಾಡ್ತಿಲ್ಲ. ಅಂದ್ರೆ ನಾವು ಇದರಿಂದ ಹಿಂದೆ ಇದ್ದೇವೆ. ಆದ್ರೆ ನಾವು ಹಿಂದೆ ಇದ್ದಂಥವರಿಗೆ ಇದು ಯಾವುದು ಸಾಧ್ಯ ಇಲ್ಲ. ನಮಗೆ ಯಾವುದು ಸಾಧ್ಯ? ಭಗವಂತನ ಕೃಪೆಯಿಂದ ಇದು ಸಾಧ್ಯ ಆಗ್ತಾ ಇದೆ. ಹೈಯೆಸ್ಟ್ ಸಿಗ್ತಾ ಇದೆ ನಮಗೆ, ಲೋವೆಸ್ಟ್ ವ್ಯಕ್ತಿಗಳಿಗೆ ಹೈಯೆಸ್ಟ್ ಸಿಗ್ತಾ ಇದೆ. ಒಂದು ಚಿಂತನೆ ಮಾಡಿ, ನೀವು ಒಂದು ಚಿಂತನೆ ಮಾಡಿ ಸ್ವಲ್ಪ. ನಾವೆಲ್ಲ ಇದಕ್ಕೆ ಕ್ವಾಲಿಫೈಡ್ ಅಂತ, ಆದ್ರೂ ನಮಗೆ ಇದು ಸಿಕ್ಕಿದೆ. ಅದಕ್ಕೆ ಕೃಪೆ ಅಂತ ಹೇಳುದು. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವಲ್ಲ, ಇದು ಕೃಪೆಯಿಂದ ಬರುವಂಥದ್ದು. ಇದಕ್ಕೆ ನಾವು ಕ್ವಾಲಿಫೈಡ್ ಅಲ್ಲ. ಯಾಕಂದ್ರೆ ಇದು ಅಷ್ಟು ಸುಲಭ ಮಾರ್ಗ ಅಲ್ಲ ಕರ್ಮಯೋಗ ಅಂತ ಹೇಳಿ. ಭಗವಂತನಿಗೆ ಅರ್ಪಿಸದ ಕರ್ಮಯೋಗ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಿಷ್ಕಾಮ ಭಗವಂತನಿಗೆ ಅರ್ಪಿಸದ್ದು ಮಾಡೋದು ಅಷ್ಟು ಸುಲಭ ಅಲ್ಲ. ಏನಾದ್ರೂ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರ್ತದೆ. ಆದ ಕಾರಣ ಇದು ಸಾಧ್ಯವೇ ಇಲ್ಲ. ಏನಾದ್ರೂ ಆಸೆ ಇಲ್ಲದೆ ಮನುಷ್ಯ ಇರ್ತಾನ? ಸಾಧ್ಯವೇ ಇಲ್ಲ. ಏನಾದ್ರೂ ಆಸೆ ಇರ್ತದೆ. ಏನಿಲ್ಲ ಅಂತ ಹೇಳಿದ್ರೆ ಕೊನೆಯದಾಗಿ ಏನು ಆಸೆ ಇರ್ತದೆ? ಮುಕ್ತಿ ಬೇಕು ಅಂತ ಹೇಳುವ ಆಸೆ ಇರ್ತದೆ. ಈ ಕರ್ಮಯೋಗಿ ಆಗ್ಲಿ, ಜ್ಞಾನಯೋಗಿ ಆಗ್ಲಿ, ಅಷ್ಟಾಂಗ ಯೋಗಿ ಆಗ್ಲಿ, ಈ ಮೂವರು ಕೂಡ ಮುಕ್ತಿಯನ್ನ ಬಯಸುವವರು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲೆ ಅಶಾಂತ ಅಂತ. ನೆನ್ನೆ ನೋಡಿದೀವಲ್ಲ, ಇದು ಭುಕ್ತಿ, ಇದು ಮುಕ್ತಿ, ಇದು ಸಿದ್ಧಿ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಇದೆಲ್ಲ ಸತ್ತ ಮೇಲೆ ಆಗುವಂಥದ್ದು, ದೇಹ ತ್ಯಾಗ ಆದ ಮೇಲೆ ಸಿಗುವಂತಹ ಅವಕಾಶ. ಕರ್ಮಯೋಗ ಮಾಡಿ ದೇಹ ತ್ಯಾಗ ಆದ ಮೇಲೆ ಅವನಿಗೆ ಭಗವಂತನ ಯಾವುದೋ ಒಂದು ರೀತಿಯ ಅರಿವಾಗ್ತದೆ. ಜ್ಞಾನಿಗೂ ಅಷ್ಟೇ, ಅಷ್ಟಾಂಗ ಯೋಗಿಗೂ ಅಷ್ಟೇ. ಇಲ್ಲಿ ಇರುವಾಗ ಅಷ್ಟೇನಾಗುದಿಲ್ಲ. ಆದ್ರೆ ಭಕ್ತಿಯೋಗದವನಿಗೆ ಅತಯೇವ ಶಾಂತ, ಈ ಕೂಡಲೇ ಅವನು ಫೀಲ್ ಆಗಿ ಶಾಂತಿ, ಭಗವಂತನ ತೊಡೆ ಮೇಲೆ ಶಾಂತಿಯಾಗಿರ್ತಾನೆ. ಈಗ ಮಗು ಅಮ್ಮನ ತೊಡೆ ಮೇಲೆ ಮಲಗಿದ್ರೆ ಶಾಂತಿ, ಅದೇ ಬೇರೆ ಎಲ್ಲೋ ಮಲಗಿದ್ರೆ ಕೂಗ್ತಾ ಇರ್ತದೆ ಮಗು. ಆ ರೀತಿಯಲ್ಲಿ ನಾವು ಭಗವಂತನ ಮಕ್ಕಳು, ನಾವು ಭಗವಂತನ ಪಾದದ ಕಮಲಗಳಲ್ಲಿ ಮಲಗುವಾಗ ಮಾತ್ರ ನಮಗೆ ಸುಖ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ.
ಇದೆಲ್ಲ ಕಷ್ಟ, ಇದೆಲ್ಲ ಸಾಧ್ಯ ಇಲ್ಲ ಅಲ್ಲ, ಇದೆಲ್ಲ ಕಷ್ಟ ಈ ಯುಗಕ್ಕೆ. ಆದ ಕಾರಣ ನಮ್ಮಂಥವ್ರು ಇದು ಯಾವುದಕ್ಕೂ ಕ್ವಾಲಿಫೈ ಇಲ್ಲದವರಿಗೆ ಹೈಯೆಸ್ಟ್ ಭಗವಂತ ಭಕ್ತರ ಮುಖಾಂತರ ನಮಗೆ ಸಿಗುವ ಹಾಗೆ ಮಾಡಿದ್ದಾರೆ. ಇದನ್ನು ನಾವಿಷ್ಟು ಅರ್ಥ ಮಾಡ್ಕೊಂಡ್ರೆ ನಾವು ಇನ್ನೆಲ್ಲೂ ಕಣ್ಣು ಆಚೆ ಈಚೆ ಮಾಡೋದಿಲ್ಲ. ಇದನ್ನು ಮಾಡೇ ಮಾಡ್ತೇವೆ, ನಾವು ಭಕ್ತಿಯನ್ನು ಮಾಡೇ ಮಾಡ್ತೇವೆ. ಇಷ್ಟು ನಮಗೆ ಅರ್ಥ ಆದ್ರೆ, ಇದೆಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಯ್ತು ಅಷ್ಟು ನಮಗೆ ಭಕ್ತಿ ನಮಗೆ ಸಿಕ್ಕಿದಲ್ಲ. ಇದು ನನಗೆ ಸಿಕ್ಲಿಕ್ಕೆ ಇದಕ್ಕೆ ಕ್ವಾಲಿಟಿಯೇ ಇಲ್ಲ, ಕ್ವಾಲಿಫಿಕೇಶನೇ ಇಲ್ಲ, ಆದ್ರೂ ನನಗೆ ಸಿಕ್ಕಿದೆ ಅಂತ ಹೇಳಿ ಅದನ್ನು ಚೆನ್ನಾಗಿ ನಾನು ನೋಡ್ಕೊಳ್ತೇನೆ. ಭಕ್ತಿಯನ್ನ, ಭಗವಂತನನ್ನ, ಭಕ್ತರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ನಾನು. ಅವರಿಗೆ ಅಂದ್ರೆ ಅಷ್ಟು ರೆಸ್ಪೆಕ್ಟ್. ಅಯ್ಯೋ, ನನಗೆ ಸಿಗದ್ದನ್ನೇ ಸಿಕ್ಕೊಟ್ಟಿದ್ದಾರೆ ಅವರು, ನನಗೆ ಆಗಬಾರ್ದನ್ನೆಲ್ಲ ಏನೆಲ್ಲ ಆಗ್ತಾ ಇತ್ತು ಅದನ್ನು ತಪ್ಪಿಸುವ ಹಾಗೆ ಮಾಡಿದ್ದಾರೆ. ಏನೆಲ್ಲ ಎಷ್ಟೋ ಜನ್ಮ ಯೋನಿಗಳನ್ನ ಸರ್ಕಲ್ ಅಲ್ಲಿ ನಾನು ಸುತ್ತು ಬರಬೇಕಾಗಿತ್ತು, ಅದನ್ನು ಸ್ಟಾಪ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಆಹಾ, ಇಂತಹ ಒಂದು ಭಕ್ತರ ಸಂಘ ನನಗೆ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ನಾವು ಇನ್ನೂ ಸೀರಿಯಸ್ ಆಗ್ತೇವೆ. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಆ ರೀತಿಯಲ್ಲಿ ನಾವು ತೀವ್ರರಾಗ್ತೇವೆ. ಅದು ಶಾಸ್ತ್ರ ಏನ್ ಹೇಳ್ತದೆ, ಅಕಾಮೋ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ. ಅಕಾಮ ಅಂದ್ರೆ ನಾವು ಭಕ್ತರು ಅಕಾಮ, ನಮಗೆ ಎಂತ ಕಾಮ ಇಲ್ಲ. ಅಕಾಮ ಸರ್ವಕಾಮ, ಸರ್ವಕಾಮ ಅಂದ್ರೆ ಕರ್ಮಿಗಳು, ಮೋಕ್ಷ ಕಾಮ ಜ್ಞಾನಿಗಳು, ಅಷ್ಟಾಂಗಿಗಳು, ಉದಾರದಿ ಇವರು ಯಾರು ಕೂಡ, ಎಲ್ಲರೂ ಕೂಡ ಏನು ಹಿಡಿಬೇಕು ಅಂತ ಹೇಳಿದ್ರೆ ತೀವ್ರೇಣ ಭಕ್ತಿ ಯೋಗ. ಇವರೆಲ್ಲರಿಗೂ ಫಲ ಸಿಗುವುದು ಯಾವಾಗ? ಕರ್ಮಿಗೆ, ಜ್ಞಾನಿಗೆ, ಅಷ್ಟಾಂಗಿಗೆ ಫಲ ಸಿಗುವುದು ಯಾವಾಗ? ಅವರು ಯಾವಾಗ ಭಗವಂತನಿಗೆ ಭಕ್ತಿ ಮಾಡ್ತಾರೆ ಆಗ ಮಾತ್ರ. ಇಲ್ಲದ್ರೆ ಇದು ಯಾವುದು ಫಲ ಕೊಡುವುದಿಲ್ಲ. ಅವರಿಗೆ ಅಷ್ಟಾಂಗ ಯೋಗದ ಫಲ ಸಿಗ್ಬೇಕಿದ್ರು, ಜ್ಞಾನ ಯೋಗದ ಫಲ ಸಿಗ್ಬೇಕಿದ್ರು, ಅಷ್ಟಾಂಗ ಯೋಗ, ಜ್ಞಾನ ಮತ್ತು ಕರ್ಮಯೋಗದ ಫಲ ಸಿಗ್ಬೇಕಿದ್ರು ಕೂಡ ಖಂಡಿತವಾಗಿ ಭಗವಂತನ ಒಂದು ಬ್ಲೆಸ್ಸಿಂಗ್ಸ್ ಬೇಕು. ಬ್ಲೆಸ್ಸಿಂಗ್ಸ್ ಇಲ್ಲದೆ ಸಾಧ್ಯವೇ. ಆದ ಕಾರಣ ಒಂದು ಹುಲ್ಲು ಕಡ್ಡು ಕೂಡ ಮೂವ್ ಆಗುದಿಲ್ಲ ಭಗವಂತನ ಬ್ಲೆಸ್ಸಿಂಗ್ಸ್ ಇಲ್ಲದೆ. ಈಗ ಅರ್ಜುನ ಕೇಳಿದ 2 ಪ್ರಶ್ನೆಗೆ ಏನು ಭಗವಂತ ಉತ್ತರ ಕೊಡ್ತಾರೆ ನೋಡೋಣ. ಇದು ಭಕ್ತಿ ಯೋಗ ಮಾಡಬೇಕಾ ಇಲ್ಲ ಜ್ಞಾನ ಯೋಗ ಮಾಡಬೇಕಾ? ಎರಡೇ ಯೋಗ ಇಲ್ಲಿ ಇರುವುದು. ಇಲ್ಲಿ ಮೇನ್ ಆಗಿರೋದು ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ, ಎರಡೇ ಯೋಗ. ಆಯ್ತಾ? ಜ್ಞಾನ ಯೋಗ ಅಂತ ಹೇಳಿದ್ರೆ ಯಾವುದು? ಜ್ಞಾನ ಯೋಗ ಅಂತ ಹೇಳಿದ್ರೆ ಸಾಂಖ್ಯ ಯೋಗ ಅಂತಲೂ ಹೆಸರಿದೆ. ಭಕ್ತಿ ಯೋಗಕ್ಕೆ ಕರ್ಮಯೋಗ ಅಂತ ಹೆಸರು. ಈ ಕರ್ಮಯೋಗ ಅಲ್ಲ, ಅದು ಈ ಕರ್ಮಯೋಗ ಅಲ್ಲ, ನಿಷ್ಕಾಮ ಭಗವದರ್ಪಿತ ಕರ್ಮಯೋಗ. ನಿಷ್ಕಾಮ ಭಗವತ್ಯರ್ಪಿತ ಕರ್ಮಯೋಗ, ಭಗವದರ್ಪಣೆ ಮಾಡಿದ ಕರ್ಮಯೋಗಕ್ಕೆ ಭಕ್ತಿ ಯೋಗ ಅಂತ ಹೇಳುದಿಲ್ಲ, ಅದಕ್ಕೆ ಬರೀ ಕರ್ಮಯೋಗ ಅಂತ ಹೇಳ್ತಾರೆ. ಏನಾದ್ರೂ ಪ್ರಶ್ನೆ ಇದೆ ಇಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ? ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಡೌಟು, ಪ್ರಶ್ನೆ ಏನಾದ್ರೂ ಇದ್ರೆ ಕೇಳಿ. ಆಯ್ತು, ಏನಿಲ್ಲ ಅಂದ್ರೆ ಮುಂದೆ ಹೋಗೋಣ. ಭಗವಂತ ಏನು ಉತ್ತರ ಕೊಡ್ತಾರೆ ನೋಡೋಣ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಜ್ಞಾನಯೋಗ ಮತ್ತು ಸಾಂಖ್ಯ ಒಂದೇ ಇಲ್ಲಿ, ಕರ್ಮಯೋಗ ಅಂದ್ರೆ ಭಕ್ತಿ ಯೋಗ. ಆಯ್ತಾ? ಇಲ್ಲಿ ನಾವು ಪ್ರಭುಪಾದರ ಒಂದು ಅದ್ಭುತ ಒಂದು ಭಾವಾರ್ಥ ಹೇಗೆ ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೃಷ್ಣ, ಅಂದ್ರೆ ಪ್ರತಿಯೊಂದು ಶ್ಲೋಕದ ಭಾವಾರ್ಥ, ಯಾರಾದ್ರೂ ಒಬ್ಬ ಒಂದು ಭಾವಾರ್ಥ ಓದಿದ್ರೆ ಅವ ಕೃಷ್ಣ ಕಾನ್ಶಿಯಸ್ ಆಗ್ತಾನೆ. ಅದು ನಮ್ಮ ಶ್ರೀಲ ಪ್ರಭುಪಾದರ ವಿಶೇಷತೆ. ಈಗ ಬರೀ ಕರ್ಮಯೋಗ ಅಂತ ಇದ್ರೆ ಅಲ್ಲಿ ಅದಕ್ಕೆ ಗೂಢವಾದಂತಹ ನಿಜವಾದ ಹೈಯೆಸ್ಟ್ ಕರ್ಮಯೋಗವಾದಂತಹ ಭಕ್ತಿಯನ್ನ ಕನೆಕ್ಟ್ ಮಾಡ್ತಾರೆ. ಹೈಯೆಸ್ಟ್ ಕರ್ಮಯೋಗ ಯಾವುದು? ಭಕ್ತಿ. ಅಂದ್ರೆ ಭಕ್ತಿಯಲ್ಲಿ ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಿನ್ನೆ ಕ್ಲಾಸಲ್ಲಿ ನೋಡಿದ್ದೇವೆ ನಾವು, ಭಕ್ತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಪ್ರತಿಯೊಂದು ಸೇವೆ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು ಸೇವೆ, ಪ್ರಸಾದ ತಿನ್ನುವುದು ಸೇವೆ, ಆ ಕಡೆ ಈ ಕಡೆ ದೇವಸ್ಥಾನಕ್ಕೆ ಹೋಗಿ ಬರುವುದು ಸೇವೆ, ಪುಸ್ತಕ ಓದುವುದು ಸೇವೆ, ಎಲ್ಲವೂ ಸೇವೆ. ಎಲ್ಲಿ? ಭಕ್ತಿ ಯೋಗದಲ್ಲಿ. ಯಾಕೆಂದ್ರೆ ಎಲ್ಲವೂ ಭಗವಂತನೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡು ಮಾಡುವಂತಹ ಚಟುವಟಿಕೆಗಳು. ಆದ ಕಾರಣ ಹೈಯೆಸ್ಟ್ ಕರ್ಮಯೋಗ, ಕರ್ಮ ಅಂದ್ರೆ ಆಕ್ಟಿವಿಟಿ ಅಲ್ವಾ, ಚಟುವಟಿಕೆ ಅಲ್ವಾ. ಹೈಯೆಸ್ಟ್ ಕರ್ಮಯೋಗ ಅಂದ್ರೆ ಭಕ್ತಿ ಯೋಗ. ಅಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಶ್ರೀಲ ಪ್ರಭುಪಾದರು ಎಲ್ಲ ಕಡೆ. ಅದ್ಭುತವಾದಂತಹ ನಮಗೆ ಭಾಗ್ಯ. ಒಂದು ಅಕಸ್ಮಾತ್ ನಮಗೆ ಎಲ್ಲ ಓದ್ಲಿಕ್ಕೆ ಆಗ್ಲಿಲ್ಲ, ಒಂದು ಶ್ಲೋಕ ಓದಿದ್ದೇವೆ, ಆ ಒಂದು ಶ್ಲೋಕಕ್ಕೆ ಶ್ರೀಲ ಪ್ರಭುಪಾದರ ಭಾವಾರ್ಥ ಓದಿದ್ದೇವೆ, ಸಾಕು. ಅದೇ ಸಾಕು ನಮಗೆ, ಅಷ್ಟು ಕೂಡ ಫಲ ಸಿಗ್ತದೆ. ಅದು ಯಾಕೆ ಫಲ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕೃಷ್ಣನ ಕೊಟ್ಟಿದ್ದಾರೆ ಅವರು. ಈ ರೀತಿಯಲ್ಲಿ ನಾವು ಶ್ರೀಲ ಪ್ರಭುಪಾದರನ್ನ ಗುಣಗಾನ ಮಾಡ್ಲೇಬೇಕು. ಯಾಕಂದ್ರೆ ಅವರು ಮಾಡುದು ಗುಣಗಾನ ಮಾತ್ರ ಅಲ್ಲ, ಸತ್ಯಾಸತ್ಯತೆ ಅದು. ಮುಂದೆ ಹೋಗೋಣ. ಲೋಕದಲ್ಲಿ 2 ರೀತಿಯ ನಿಷ್ಠೆ ಇಟ್ಟವರಿದ್ದಾರೆ. ಅದನ್ನ ನಾನು ಹಿಂದೆ ಹೇಳಿದ್ದೇನೆ ಎರಡನೇ ಚಾಪ್ಟರ್ ಅಲ್ಲಿ. ಅಂದ್ರೆ ಇಲ್ಲಿ 2ನೇ ಚಾಪ್ಟರ್ ಅಂತಿಲ್ಲ, ಭಗವಂತ ಹೇಳ್ತಾರೆ
ಹಿಂದೆ ಹೇಳಿದ್ದೇನೆ, ಮೊನ್ನೆ ಹೇಳಿದ್ದೇನೆ ನಿನಗೆ, ನಿನ್ನೆ ಹೇಳಿದ್ದೇನೆ ನಿನಗೆ, ಇದೆಲ್ಲ ಎರಡು ರೀತಿಯ ನಿಷ್ಠೆ ಇರುವವರಿದ್ದಾರೆ. ಇಲ್ಲಿ ಎರಡು ರೀತಿಯ ನಿಷ್ಠಾ ಅಂತ ಹೇಳುವಾಗ, ನಿಷ್ಠಾ ಅಂತ ಹೇಳುವುದು ಪ್ರಥಮ ವಿಭಕ್ತಿಯಲ್ಲಿದೆ. ಅಂದ್ರೆ ಎರಡರದ್ದು ಉದ್ದೇಶ ಒಂದೇ ಅಂತ, ಎರಡರದ್ದು ಉದ್ದೇಶ ಒಂದೇ, ಆದ್ರೆ ಕ್ವಾಲಿಫಿಕೇಶನ್ ಎರಡೆರಡು ಅಂತ ಅರ್ಥ. ಈಗ ಭಕ್ತಿ ಯೋಗಿಗೆ ಅಂತ ಕ್ವಾಲಿಫಿಕೇಶನ್ ಏನಿಲ್ಲ, ಆದ್ರೆ ಭಕ್ತಿ ಯೋಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಕ್ವಾಲಿಫಿಕೇಶನ್ ಬೇಕು. ಶುದ್ಧ ಭಕ್ತಿಗೆ ಕ್ವಾಲಿಫಿಕೇಶನ್ ಇದೆ, ಆದ್ರೆ ನಿಮಗೆ ಕ್ವಾಲಿಫಿಕೇಶನ್ ಯಾರು ಕೇಳಿಲ್ಲ. ನೀನೇನ್ ಮಾಡ್ತಿದ್ಯಾ, ಜಪ ಮಾಡು ಅಂತ ಹೇಳ್ತಿದ್ದಾರೆ, ಜಪ ಮಾಡು ಅಂತ. ಜಾಪ ಮಾಡ್ಲಿಕ್ಕೆ ಯಾರು ಕ್ವಾಲಿಫಿಕೇಶನ್ ಕೇಳ್ತಿಲ್ಲ. ಓ ನೀನು ನಾನ್ ವೆಜ್ ತಿಂತಿದ್ಯಾ ಅಥವಾ ಜೂಜಾಡ್ತಿದ್ಯಾ ಅಥವಾ ಏನ್ ಮಾಡ್ತೀಯ, ಏನು ಕೇಳ್ತಿಲ್ಲ, ಜಪ ಮಾಡು ಅಂತ ಹೇಳ್ತಿದ್ದಾರೆ. ಮುಂದೆ ಮುಂದೆ ಹೋಗ್ತಾ ಕ್ವಾಲಿಫಿಕೇಶನ್ ಅಗತ್ಯ ಇದೆ. ಅಂದ್ರೆ ಭಕ್ತಿಗೆ ಕ್ವಾಲಿಫಿಕೇಶನ್ ಅಗತ್ಯ ಇಲ್ಲ. ಭಕ್ತಿಗೆ ಏನ್ ಅಗತ್ಯ ಅಂತ ಹೇಳಿದ್ರೆ ಕೃಪೆ ಅಗತ್ಯ. ಆ ಕೃಪೆ ಎಲ್ಲಿಂದ ಬರ್ತಾ ಇದೆ? ಭಕ್ತರಿಂದ ಆಗ್ತಾ ಇದೆ. ಅದು ಎಲ್ಲಿಂದ ಶುರು ಆಗ್ತದೆ? ಕೇಳುವುದರಿಂದ. ನಮಗೆ ಜಪ ಮಾಡಬೇಕು ಅಂತ ಹೇಗೆ ಮನಸ್ಸಿಗೆ ಆಗ್ತದೆ? ಕೇಳುವುದರಿಂದ. ಶೃಣ್ವತಾ ಅಂತ ನಾವು ಮುಂಚೆ ಕೇಳಿದ್ದೇವೆ. ಆ ಕೇಳುವುದರಿಂದ ಎಲ್ಲ ಚೇಂಜಸ್ ಆಗ್ತದೆ ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ಎಲ್ಲ ಚೇಂಜಸ್ ಆಗುವುದು ಯಾವಾಗ? ಈ ಶುದ್ಧ ಭಕ್ತರ ವಚನಗಳನ್ನ ಕೇಳುವುದರಿಂದ. ಆ ಕೇಳುವ ಪರಂಪರೆಯೇ ಶ್ರೋತೃ ಪರಂಪರೆ ಅಂತ ಹೇಳ್ತಾರೆ. ನಮ್ಮ ಪರಂಪರೆಯೇ ಶ್ರೋತೃ ಅಂದ್ರೆ ಕೇಳುದು. ಎಷ್ಟಾಗ್ತದೆ ಅಷ್ಟು ಕೇಳ್ತಾರೆ. ಪರೀಕ್ಷಿತ ಮಹಾರಾಜರು ನಮ್ಮ ಗುರುಗಳು. ಪರೀಕ್ಷಿತ ಮಹಾರಾಜರು 7 ದಿವಸದಲ್ಲಿ ಕೇಳಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು. ಆದ ಕಾರಣ ಎರಡು ನಿಷ್ಠೆ ಇದೆ. ಒಂದು ನಿಷ್ಠೆ ಅಂತ ಹೇಳಿದ್ರೆ ಜ್ಞಾನಯೋಗಿ. ಆ ಜ್ಞಾನಯೋಗಿ ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ತುಂಬಾ ಕಷ್ಟದ, ಕ್ಲಿಷ್ಟಕರವಾದಂತಹ ಒಂದು ಪ್ರೊಸೆಸ್ ಅದು. ಆ ಪ್ರೊಸೆಸ್ ಅಲ್ಲಿ ನಮಗೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಕರ್ಮಕ್ಕೆ ಯೋಗ್ಯರಲ್ಲದವರು ಇನ್ನು ಜ್ಞಾನಕ್ಕೆ ಹೇಗೆ ಯೋಗ್ಯರಾಗ್ಲಿಕ್ಕೆ ಸಾಧ್ಯ? ಆದ್ರೆ ಭಗವಂತನ ಅನುಗ್ರಹ ನಮಗೆ ಭಕ್ತಿಗೆ ಯೋಗ್ಯತೆ ಸಿಕ್ಕಿದೆ. ಆ ಯೋಗ್ಯತೆಯನ್ನು ನಾವು ಕಳ್ಕೊಳ್ಬಾರದು. ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಶಿಲಪ್ರಭುಪಾದರಿಂದ ಅನುವಾದ ಮತ್ತು ಭಾವಾರ್ಥ. ಶಿಲಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾಪ ರಹಿತನಾದ ಅರ್ಜುನನೇ. ಇಲ್ಲಿ ಪಾಪ ಅಂತ ಹೇಳುವ ಪದಕ್ಕೆ ಅಘ ಅಂತ ಹಾಕಿದ್ದಾರೆ. ನೀವು ಕೇಳಿರ್ಬೋದು ಒಂದು ಕೃಷ್ಣ ಲೀಲೆಯಲ್ಲಿ ಅಘಾಸುರ ಅಂತ ಹೇಳಿ, ಆ ಹಾವಿನ ಆಕೃತಿಯಲ್ಲಿ ಬಂದಂತಹ ಅಘಾಸುರ. ಆ ಅಘಾಸುರ ಹೇಳಿದ್ರೆ ತುಂಬಾ ಪಾಪ ಮಾಡಿದ ವ್ಯಕ್ತಿ ಅಂತ ಅರ್ಥ ಅದರದ್ದು. ಪಾಪ ರಹಿತನಾದ ಅರ್ಜುನನೇ, ಅದಕ್ಕೆ ಅಪೋಸಿಟ್ ಆದವನು ಅರ್ಜುನ. ಏನೂ ಪಾಪ ಮಾಡ್ಲಿಲ್ಲವ ಇಡೀ ಜೀವನದಲ್ಲಿ, ಕಳೆ ಜನ್ಮದಲ್ಲಿ, ಯಾವುದೇ ಜನ್ಮದಲ್ಲಿ ಪಾಪ ಮಾಡ್ಲಿಲ್ಲ. ಆದ್ರೆ ನಾವೆಲ್ಲ ಅಘಗಳು. ಅಘಗಳು ಅಂದ್ರೆ ನಾವೆಲ್ಲ ಪಾಪ ಮಾಡಿದವರು, ಅನಘರಲ್ಲ ನಾವು. ನಾವೆಲ್ಲ ಎಷ್ಟೋ ಜನ್ಮಾಂತರದ ಪಾಪಗಳ ಬುಟ್ಟಿ ತಂಬಿಕೊಂಡಿದೆ ನಮ್ಮ ಕೈಯಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ದೇಹದಲ್ಲಿ. ನಮ್ಮ ಇಡೀ ಕರ್ಮ ಬಂಧನ ನಮಗೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಅದ ಕಾರಣ ಇಂತಹ ಪಾಪ ರಹಿತನಾದ ಅರ್ಜುನನಿಗೆ ಕರ್ಮ ಮಾಡುವಂತ ಭಗವಂತ ಹೇಳ್ತಿದ್ದಾರೆ. ಹಾಗಿರುವಾಗ ನಾವು ಇಲ್ಲಿ ಸಂಪೂರ್ಣವಾಗಿ ಪಾಪದಿಂದಲೇ ತುಂಬಿಕೊಂಡಂಥವರು. ನಮಗೆ ಕರ್ಮ ಮಾಡಿದರೆ ಸಾಧ್ಯವಾ? ಇಲ್ಲ, ಎಲ್ಲ ನಿಲ್ಲಿಸ್ತೇನೆ, ಸನ್ಯಾಸ ಸ್ವೀಕರಿಸ್ತೇನೆ ಅಂತ ಹೇಳಿದ್ರೆ ಸಾಧ್ಯವ? ಅಥವಾ ಎಲ್ಲ ಬಿಟ್ಟು ಹೋಗಿ ಕಾಡಲ್ಲಿ ಜಪ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ನಾವು ಶುದ್ಧರಾಗಬೇಕು. ಆ ಶುದ್ಧರಾಗುವ ಪ್ರೊಸೆಸ್ಸೇ ವರ್ಣಾಶ್ರಮ. ವರ್ಣಾಶ್ರಮ ಅಂತ ಹೇಳಿದ್ರೆ ನಮ್ಮನ್ನು ಶುದ್ಧ ಮಾಡುವಂತಹ ಪ್ರೊಸೆಸ್. ಅದಕ್ಕೆ ಅರ್ಜುನನಿಗೆ ಭಗವಂತ ಹೇಳ್ತಾನೆ, ನೀನು ಕ್ಷತ್ರಿಯ ಅಂದ್ರೆ ಆ ಕ್ಷತ್ರಿಯ ಧರ್ಮವನ್ನು ಮಾಡ್ತಾ ನೀನು ಶುದ್ಧನಾಗ್ತಿ. ಗೃಹಸ್ಥ ಧರ್ಮವನ್ನು ಮಾಡ್ತಾ ಶುದ್ಧನಾಗ್ತಾನೆ. ಮಾತೆ ಸ್ತ್ರೀ ಧರ್ಮವನ್ನು ಮಾಡ್ತಾ ಶುದ್ಧಳಾಗ್ತಾಳೆ. ಈ ರೀತಿಯಲ್ಲಿ ಶುದ್ಧತೆ ಬರುವಾಗ ನಮಗೆ ನಿಧಾನವಾಗಿ ಭಗವತ್ ಪ್ರಾಪ್ತಿಯ ಕಡೆಗೆ ಮನಸ್ಸು ಹೋಗ್ತದೆ. ಇಲ್ಲದ್ರೆ ಭಗವತ್ ಪ್ರಾಪ್ತಿಯ ಕಡೆಗೆ ಮನಸ್ಸು ಹೋಗುವುದಿಲ್ಲ. ಈ ರೀತಿಯಲ್ಲಿ ವರ್ಣಾಶ್ರಮ ತುಂಬಾ ಇಂಪಾರ್ಟೆಂಟ್. ಆದ್ರೆ ನಮಗೆ ಅದಕ್ಕೆ ಕ್ವಾಲಿಫಿಕೇಶನ್ ಇಲ್ಲ. ಆದ್ರೆ ನಾವು ಜಾಸ್ತಿ ಜಪ ಮಾಡಿದ ಹಾಗೆ ಇದು ತುಂಬಾ ಅಗತ್ಯ ಅಂತ ಕಂಡು ನಮಗೆ ಕೂಡ ಅದನ್ನು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅದು ಮಾಡೋದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮನ್ನು ನೋಡಿಯೇ ತಾನೇ ಬೇರೆಯವ್ರು ಮಾಡೋದು. ಈಗ ಉದಾಹರಣೆ ಕೊಡ್ತೇನೆ. ನಾನೊಬ್ಬ ಭಕ್ತನಾಗಿ ಏನು ವರ್ಣಾಶ್ರಮಕ್ಕೆ ಸರಿ ಕಾಣದಂತ ಕೆಲಸ ಮಾಡ್ತಿದ್ದೇನೆ ಅಂತ ಇಟ್ಕೊಳ್ಳುವ. ಈಗ 4 ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿದಾರ. ನೋ ಮೀಟ್ ಈಟಿಂಗ್, ಅದೆಲ್ಲ ವರ್ಣಾಶ್ರಮದ ಲೆವೆಲ್ ಅಲ್ಲೇ ಇರುವಂಥದ್ದು. ಅದಕ್ಕಿಂತ ಮೇಲೆ ಏನು ಭಕ್ತಿಯ ಲೆವೆಲ್ ಅಲ್ಲಿ ಇರೋದಲ್ಲ. ಅದು ಪ್ಯೂರಿಫಿಕೇಶನ್ ಮಾಡ್ಲಿಕ್ಕೆ ವರ್ಣಾಶ್ರಮದ ಲೆವೆಲ್ ಅಲ್ಲಿ ಇರುವಂತಹದ್ದು. ನೋ ಮೀಟ್ ಈಟಿಂಗ್, ನೋ ಇಲಿಸಿಟ್ ಸಿಕ್ಸ್, ನೋ ಇಂಟಾಕ್ಸಿಕೇಷನ್, ಇದು ಈ 4 ವಿಚಾರಗಳು. ಜುಜಾಡಬಾರದು, ಇದೆಲ್ಲ. ಅದ ಕಾರಣ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಭಕ್ತಿ ಮಾಡ್ತಾ ಈ ವರ್ಣಾಶ್ರಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಬೇರೆಯವರಿಗೆ ನಾವು ಮಾರ್ಗದರ್ಶಿಗಳಾಗ್ತೇವೆ. ಅದು ಇಂಪಾರ್ಟೆಂಟ್. ಅದು ನಾವು ಇಗ್ನೋರ್ ಮಾಡಬಾರ್ದು. ವರ್ಣಾಶ್ರಮ ಈ ಯೋಗಕ್ಕೆ ಅಲ್ಲ, ನಮಗೆ ಸಾಧ್ಯ ಇಲ್ಲ ಅಂತ. ನಮಗೆ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಪಡ್ಬೇಕು. ಈಗ ಒಂದು ಉದಾಹರಣೆ ನಾನು ಕೊಡುವ ಅಂತಿದ್ದೆ. ಏನು ಉದಾಹರಣೆ ಕೊಡೋದು ಅಂತ ಹೇಳಿ ನಾನು ಇದನ್ನು ಮುಂಚೆ ಕೂಡ ಹೇಳಿದ್ದೇನೆ. ನಾವೀಗ ರಥಯಾತ್ರೆ ಮಾಡ್ತೇವೆ. ಮಂಗಳೂರಲ್ಲಿ ಆಗ್ಲಿ, ಬೆಂಗಳೂರಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ, ವಿದೇಶದಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ.
ನಾವು ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ನೋಡಿದವರೆಲ್ಲ ಆಹಾ ಇವರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಅಂದ್ರೆ ಏನು? ನಮ್ಮ ನಡವಳಿಕೆ ಅದು ವರ್ಣಾಶ್ರಮದಿಂದ ಬರುವಂಥದ್ದು. ಉದಾಹರಣೆಗೆ ಕೊಡ್ತೇನೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ನೀರಿನ ಬಾಟ್ಲು ಕುಡಿತಾ ಇರ್ತೇನೆ, ಅಥವಾ ಪ್ರಸಾದದ ಚಿಕ್ಕ ಚಿಕ್ಕ ಜಗನ್ನಾಥ ಪ್ರಸಾದ ಸಿಗ್ತದಲ್ಲ, ಚಿಕ್ಕ ಚಿಕ್ಕ ಲೊಕ್ಕೊಟ್ಟೆಗಳು ಕವರ್ಗಳಲ್ಲಿ ಹಾಕಿ ಕೊಡ್ತಾರಲ್ಲ, ಅದನ್ನ ನಾವು ಜಗನ್ನಾಥ ರಥಯಾತ್ರೆ ಮಾಡುವ ಶುದ್ಧ ಭಕ್ತರು ಅಂತ ಹೇಳ್ಕೊಳ್ತಾ ನಾವು ಅದನ್ನ ಬೀದಿಯಲ್ಲಿ ಬಿಸಾಡ್ತೇವೆ. ಒಂದು ಸಂಸ್ಕಾರವೇ ಇಲ್ಲ. ಈ ಸಂಸ್ಕಾರ ಬರುದು ಯಾವಾಗ? ಆ ಸಂಸ್ಕಾರ ಎಲ್ಲ ಬರುದು ಭಕ್ತಿಯಿಂದ ಅಲ್ಲ, ಅದು ವರ್ಣಾಶ್ರಮದ ಲೆವೆಲ್. ಭಕ್ತಿಯಿಂದ ಅದು ಆ ಲೆವೆಲ್ಗೆ ನಮ್ಮನ್ನು ಭಕ್ತಿ ಕರ್ಕೊಂಡು ಬರ್ತಾ ಇದೆ. ಆದ್ರೆ ಅದನ್ನ ಅರ್ಥ ಮಾಡ್ಬೇಕು, ಇದೆಲ್ಲ ವರ್ಣಾಶ್ರಮದ ಲೆವೆಲ್ ಅಲ್ಲಿ ಇರುವಂತದ್ದು, ನಾನು ಇದನ್ನೆಲ್ಲ ಚಾಚು ಚಟ್ಟಬಾರ್ದು. ನಾನು ಭಕ್ತ, ಎಲ್ಲಿ ಬೇಕಿದ್ರು ಬಿಸಾಡ್ತೇನೆ, ಅದೇನ್ ತೊಂದರೆ ಇಲ್ಲ ಅಂತ ಹೇಳೋರು ಎಷ್ಟೋ ಜನ. ಅದರ ಬಗ್ಗೆ ಚಿಂತನೆ ಇಲ್ಲ, ಅದರ ಬಗ್ಗೆ ಚಿಂತನೆ ಇಲ್ಲ. ಅದೇ ರೀತಿ ಆಮೇಲೆ ದೇವಸ್ಥಾನದಲ್ಲಿ ಹೋಗಿ ಗಂಡಸರು ಬೇರೆ ಕೂತ್ಕೊಳ್ಳೋದು, ಹೆಂಗಸರು ಬೇರೆ ಕೂತ್ಕೊಳ್ಳೋದು, ಇದು ವರ್ಣಾಶ್ರಮದ ಸಿಸ್ಟಮ್. ಭಕ್ತಿಯಲ್ಲಿ ಗಂಡು ಹೆಣ್ಣು ಇಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಭಕ್ತಿಯಲ್ಲಿ ಗಂಡು ಹೆಣ್ಣು ವ್ಯತ್ಯಾಸ ಇಲ್ಲ, ಎಲ್ಲವೂ ಜೀವವೇ, ಎಲ್ಲವೂ ಜೀವರಾಶಿಗಳು. ಆದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಗಂಡಸರು ಬೇರೆ ಹೆಂಗಸರು ಕೂತ್ಕೊಳ್ತಾರೆ ಅಂದ್ರೆ ಅದರ ಅರ್ಥ ಏನು? ವರ್ಣಾಶ್ರಮದ ಸಿಸ್ಟಮ್. ಆಮೇಲೆ ಹೇಳ್ತಾರೆ ವರ್ಣಾಶ್ರಮದ ಅಗತ್ಯ ಇಲ್ಲ, ಕಲಿಯುಗಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇದು ಸುಮ್ಮನೆ ನಾವು ನಮ್ಮನ್ನಾವೇ ಮೋಸ ಮಾಡುವಂಥದ್ದು. ನಾವೆಲ್ಲ ಹೃದಯದಲ್ಲಿ ಭಕ್ತಿ ಮಾಡಿ ಹೊರಗೆ ದೇಹ ಇರುವ ತನಕ ವರ್ಣಾಶ್ರಮವನ್ನ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಎಷ್ಟಾಗ್ತದೆ ಅಷ್ಟು ನಮ್ಮ ಕೈಲಿ. ನಾವು ಒಬ್ಬರಿಗೊಬ್ಬರು ಪೈಪೋಟಿಗೆ ಉದ್ದೇಶ ಅಲ್ಲ, ನಾವು ಒಬ್ಬರಿಗೊಬ್ಬರು ಕರೆಕ್ಷನ್ ಮಾಡಿ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ನಾವು ಶುದ್ಧರಾಗ್ತಾ ಹೋಗ್ತೇವೆ. ಇದು ಪ್ರಭುಪಾದರ ಇಚ್ಛೆ, ಪ್ರಭುಪಾದರ ಇಚ್ಛೆ ಇದು. ಪಾಪರಹಿತರಾಗ್ತೇವೆ. ಆಗ ಪಾಪರಹಿತನಾದ ಅರ್ಜುನನೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ. ಈಗ ಅರ್ಜುನ ಅಂದ್ರೆ ಏನು? ಸುಮ್ಮನೆ ವ್ಯಕ್ತಿಯ? ಅವ ಸಂಪೂರ್ಣವಾಗಿ ವರ್ಣಾಶ್ರಮವನ್ನು ಫಾಲೋ ಮಾಡ್ತಾ ಇದ್ದಂತ ವ್ಯಕ್ತಿ. 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಭಗವಂತನನ್ನ ತತ್ವಜ್ಞಾನದ ಮೂಲಕ ಊಹೆಯಿಂದ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅವರು ಎಲ್ಲಿಗೆ ಸಾಧ್ಯ? ಮ್ಯಾಕ್ಸಿಮಮ್ ಭಗವಂತನ ಹೊರ ಕವಚ ಅಂದ್ರೆ ಒಂದು ಪ್ರಭೆಯಲ್ಲಿ ಲೀನನಾಗ್ತಾರೆ ಅಷ್ಟೇ. ಯಾರು? ಜ್ಞಾನಿಗಳು. ಯಾಕಂದ್ರೆ ಅದನ್ನ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಊಹೆಯಿಂದ, ಈ ಸ್ಪೆಕ್ಯುಲೇಟಿವ್ ಜ್ಞಾನದಿಂದ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಮ್ಮ ಭೂಮಿಯ ಹಾಗೆ ಎಷ್ಟೆಷ್ಟೋ ಭೂಮಿಗಳು ಉಂಟು ಅಂತ ನಮ್ಮ ತಲೆಗೆ ಹೋಗ್ಲಿಕ್ಕಿಲ್ಲ. ಅದು ಎಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ, ಗುರುಗಳು ಹೇಳ್ತಿದ್ದಾರೆ, ಆದ ಕಾರಣ ತೆಕ್ಕೊಂಡು ಹೋಗುವಂಥದ್ದೇ ಭಕ್ತಿ ಯೋಗ. ಅದನ್ನ ತುಂಬಾ ಸುಲಭ, ಅದು ತುಂಬಾ ಸುಲಭವಾದ ಮಾರ್ಗ. ಆದ್ರೆ ಸುಲಭ ಮಾತ್ರ ಅಲ್ಲ, ಹೈಯೆಸ್ಟ್ ಲೆವೆಲ್ ಬೆನಿಫಿಟ್ ಸಿಗುವಂತಹ ಮಾರ್ಗ ಇದು ಭಕ್ತಿ. ಅದು ತುಂಬಾ ಕಷ್ಟವಾದ ಮಾರ್ಗ. ಆಮೇಲೆ ಬೆನಿಫಿಟ್ ಹೈಯೆಸ್ಟ್ ಅಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಅಯ್ಯೋ ಸುಮ್ಮನೆ ವೇಸ್ಟ್ ಆಯ್ತು ಜೀವನ ಅಂತ ಹೇಳುವಂತಹ ಪಥ ಅದು. ಅಂತಹ ಪಥ ನಾವು ಹೋಗಬಾರ್ದು. ಯಾವ ಪಥಕ್ಕೆ ಹೋಗ್ಬೇಕು? ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುವಂತಹ ಪಥ. ಅದನ್ನೇ ಭಗವಂತ ಇಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಭಾವಾರ್ಥ 2ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಭಗವಂತನು 2 ಮಾರ್ಗಗಳನ್ನು ವಿವರಿಸಿದನು. ಸಾಂಖ್ಯಯೋಗ ಮತ್ತು ಕರ್ಮಯೋಗ ಅಥವಾ ಬುದ್ಧಿಯೋಗ. ಸಾಂಖ್ಯಯೋಗ ಅಂದ್ರೆ ಜ್ಞಾನಯೋಗ, ಕರ್ಮಯೋಗ ಅಂದ್ರೆ ಬುದ್ಧಿಯೋಗ ಅಥವಾ ಭಕ್ತಿಯೋಗ. ಆ ಶ್ಲೋಕ ಇಲ್ಲಿದೆ. ಏಷಾತೆ ಬಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹೀಗೆ ಈ 2 ಮಾರ್ಗದಲ್ಲಿ ಯಾವ್ದಾದ್ರೂ ಒಂದು ಮಾರ್ಗವನ್ನ ನೀನು ಪ್ರಯತ್ನ ಪಟ್ರೆ ಕರ್ಮಬಂಧನಿಂದ ವಿಮುಕ್ತನಾಗ್ತಿ. ನನ್ನನ್ನು ಸೇರ್ತಿ ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ. ಭಗವಂತನ ಒಂದು ಭಕ್ತಿ ಸಿಗುವುದು ಅಷ್ಟು ಸುಲಭ ವಿಷಯ ಅಲ್ಲ. ಯಾಕಂದ್ರೆ ಭಗವಂತ ಎಲ್ಲಿಯಾದ್ರೂ ಒಬ್ಬ ಭಕ್ತನಿಗೆ ಭಕ್ತಿ ಕೊಟ್ಟ ಅಂತ ಹೇಳಿದ್ರೆ ಅವನ ಕಾಲಿನ ಕೆಳಗೆ ಭಗವಂತ ಹೋಗಿ ನಿಲ್ತಾನೆ. ಏನು ಹೇಳಿ, ನಾನು ಏನ್ ಮಕ್ಕಳು ರೆಡಿ ಮಾಡ್ಲಿಕ್ಕೆ? ಅದೇ ತಾನೇ ಅರ್ಜುನನಿಗೆ ಆದ್ದು. ಅರ್ಜುನ ಭಗವಂತನ ಭಕ್ತ. ಅರ್ಜುನನ ಕಾಲ ಕೆಳಗೆ ನಿನ್ನ ಸಾರಥಿಯಾಗಿ ಬರ್ತೇನೆ ನಾನು, ನೀನ್ ಎಲ್ಲಿ ಬೇಕಿದ್ರೆ ನನ್ನನ್ನು ಓಡಿ, ನಾನು ಹೋಗ್ತೇನೆ ಅಂತ ಹೇಳಿ. ಈಗ ಯಾರೋ ವೈಷ್ಣವರು ಹೇಳುವುದನ್ನು ಕೇಳಿದ್ದೇನೆ. ರಥದಲ್ಲಿ ಅರ್ಜುನನ ಶೂಗಳು ಅಂದ್ರೆ ಬೂಟ್ಸ್ಗಳು, ಶೂಗಳು 2 ಸಹ ಕಬ್ಬಿಣವೋ ಅಥವಾ ಚಿನ್ನವೋ ಯಾವುದೋ ಒಂದು ವೈಢೂರ್ಯದಿಂದ ಮಾಡಿದಂತಹ ಗಟ್ಟಿಯಾದ ಲೋಹದಿಂದ ಮಾಡಿದಂತಹ ಒಂದು ಸಲಕರಣೆ ಆಗಿತ್ತದು ಅವನ ಶೂಗಳು. ಭಗವಂತನಿಗೆ ಬಲ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಲ ಭುಜಕ್ಕೆ ಆ ಶೂ ಇಂದ ಮೆಡ್ತಾ ಇದ್ದ ಯಾರು? ಅರ್ಜುನ. ಇಮ್ಯಾಜಿನ್ ಮಾಡಿ. ಆಗ ಬಲ ಕಡೆಗೆ ತಿರುಗಿಸ್ತಾ ಇದ್ದ. ಯಾಕಂದ್ರೆ ಬಲಕ್ಕೆ ಹೋಗುವಂತ ಇಂಡಿಕೇಟರ್ ಕೊಡ್ಲಿಕ್ಕೂ ಆಗುದಿಲ್ಲ ಆ ಕಾಲದಲ್ಲಿ. ಈಗಲೂ ಸಾಧ್ಯ ಇಲ್ಲ. ಈಗ ಇಂಡಿಕೇಟರ್ ಯಾರು ನೋಡ್ತಾರೆ?
ಒಂದು ಕಿಕ್ ಸಿಗ್ಬೇಕು ನಮಗೆ, ಆ ಕಿಕ್ಸ್ ಓ ರೈಟ್ ಸೈಡ್. ಆ ರೀತಿಯಲ್ಲಿ ಭಗವಂತ ಭಕ್ತರ ಕಿಕ್ ತಕೊಳ್ಳಿಕ್ಕೂ ರೆಡಿ ಆದಂತಹ ಭಕ್ತ ವತ್ಸಲನಾದಂತಹ ಭಗವಂತ. ಆದ ಕಾರಣ ಭಕ್ತಿ ಅಷ್ಟು ಸುಲಭ ಇಲ್ಲ. ನಾವೆಲ್ಲ ಅನ್ಕೊಳ್ಬಹುದು, ಓ ನಾನು ಭಕ್ತನಾಗಿದ್ದೇನೆ, ಭಕ್ತಿ ಸಿಕ್ಕಿದೆ. ನಿಜವಾಗಿ ನಾವು ನೋಡ್ಬೇಕು, ನಿಜವಾಗಿ ನಮಗೆ ಭಕ್ತಿ ಸಿಕ್ಕಿದ್ಯಾ? ಇಲ್ಲ. ಅದ ಕಾರಣ ನಾವು ಇನ್ನು ಇನ್ನು ಇನ್ನೂ ಪ್ರಯತ್ನ ಪಡಬೇಕು. ಭಗವಂತ ಈ ಭಕ್ತಿಯನ್ನ ಎಷ್ಟು ಚೆಕ್ ಮಾಡ್ತಾನೆ, ಎಷ್ಟು ಟೆಸ್ಟ್ ಮಾಡ್ತಾನೆ ಅಂತಿಲ್ಲ, ಟೆಸ್ಟ್ ಮಾಡ್ತಾ ಇರ್ತಾರೆ. ಒಂದು ಅಂದ್ರೆ ಅಷ್ಟು ಲೆವೆಲ್ ಬರಬೇಕು. ಸುಮ್ಮನೆ IPS ಆಗ್ಬೇಕು ಅಂತ ಹೇಳಿದ್ರೆ ಸುಲಭವಾ? ಅಥವಾ IAS IPS ಟೆಸ್ಟ್ ಮಾಡಿ ಮಾಡಿ ಅವರಿಗೆ, ಇದು ನಾನು ಮುಂಚೆ ಹೇಳಿದ್ದೇನೆ, ಭೌತಿಕವಾದ ಉದಾಹರಣೆಗಳು ಅಲ್ಲಿವರೆಗೆ ನಿಜವಾದ ಉದಾಹರಣೆ ಅಲ್ಲ. ಒಂದು ಒಂದು ರೀತಿಯ ಉದಾಹರಣೆ. ಎಲ್ಲಿ ಸೇರ್ಬೇಕು ಅಂತದ್ದಕ್ಕೆಲ್ಲ ಸೇರ್ಬೇಕು ಅಂತ ಹೇಳಿದ್ರೆ ಸುಲಭವಾ? ಎಷ್ಟಾಗ್ತದೆ ಅಷ್ಟು ಒಳ್ಳೆ ರಿಫೈನ್ ಆದ್ಮೇಲೆ ಸಿಗ್ತದೆ ಅಂತ ಕೆಲಸ. ಅದೇ ರೀತಿಯಲ್ಲಿ ಭಗವಂತನ ಭಕ್ತರಾಗುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ನಮಗೆ ಸಿಕ್ಕಿದೆ ಅಡ್ಮಿಷನ್ ಸುಲಭ, ಆದ್ರೆ ನಾವು ಅದನ್ನು ಸುಲಭ ಅಂತ ತಿಳ್ಕೊಂಡು ಓ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಮಾಡುವಂತ ಕೆಲಸವನ್ನ, 1ನೇ ಕ್ಲಾಸಲ್ಲಿ ಇರುವ ಆ ಕೆಲಸವನ್ನ ಕಟ್ಟುನಿಟ್ಟಾಗಿ ದಿನವೂ ನಿಪುಣತೆಯಿಂದ ನಿಷ್ಠೆಯಿಂದ ಸ್ಥಿತಪ್ರಜ್ಞರಾಗಿ ಅಷ್ಟು ಹೊತ್ತಾದ್ರೂ ಮಾಡ್ಬೇಕು. ಈಗ 4 ರೌಂಡ್ ಜಪ ಮಾಡ್ಲಿಕ್ಕೆ ನಾನು ಶುರು ಮಾಡಿದ್ದೇನೆ ಅಂತ ಹೇಳಿದ್ರೆ ಆ 4 ರೌಂಡ್ ಜಪ ನಿಜವಾಗಿ ನಾನು ಕೂತ್ಕೊಂಡು ಭಗವಂತನ ನಾಮವನ್ನೇ ಕೇಳ್ಕೊಂಡು ಮಾಡ್ತೇನೆ ಅಂತ ಹೇಳಿ ನಾವು ಒಂದು ನಿರ್ಧಾರ ತಗೊಳ್ಬೇಕು. ಆ ನಿರ್ಧಾರ ತಗೊಂಡ್ರೆ ಭಗವಂತ ನಮ್ಗೆ ಕೃಪೆ ಕೊಡ್ತಾನೆ. ಇವನ್ ನಿರ್ಧಾರ ತಗೊಂಡಿದ್ದಾನೆ, ಮಧ್ಯೆ ಮಧ್ಯೆ ತಪ್ತಾ ಇದ್ದಾನೆ, ಆದ್ರೂ ಭಗವಂತ ನಿಧಾನವಾಗಿ ಮಧ್ಯೆ ಮಧ್ಯೆ ತಪ್ಪುದು ಅಂತ ಹೇಳಿದ್ರೆ ಏನು? ಮಧ್ಯೆ ಮಧ್ಯೆ ಮನಸ್ಸು ಅಲ್ಲಿಗೆ ಹೋಗ್ತದೆ, ಮೊಬೈಲ್ ನೋಡ್ಬೋದಿತ್ತಲ್ಲ, ಆಮೇಲೆ ಒಮ್ಮೆ ಹೋಗಿ ಟಚ್ ಮಾಡಿ ಬರೋದು. ಇದೆಲ್ಲ ನಾವೆಲ್ಲ ಅನುಭವಿಸಿದಂತ ವಿಚಾರ. ಅಥವಾ ಯಾರತ್ತಾದ್ರೂ ಮಾತಾಡೋದು, ಈ ರೀತಿಯಲ್ಲಿ ನಾವು ಮಾಡ್ತೇವೆ. ಆದಷ್ಟು ಬೆಳಿಗ್ಗೆ ಬೇಗ ಎದ್ದು ಮಾಡಬಹುದು, ಅದು ಉತ್ತಮ. ಆಗ ಯಾರ್ದು ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಏನೇ ಇರಲಿ, ಯಾವುದೇ ಸಮಯದಲ್ಲಿ ಮಾಡಿದ್ರೆ ನಾವು ತಕೊಂಡಂತಹ ಕಾರ್ಯ. ದಿನ 1 ಶ್ಲೋಕ ಓದ್ತೇನೆ, ದಿನ ಭಗವಂತನ ಭಕ್ತರ ಜೊತೆ 1 ಸಲ ಆದ್ರೂ, ದಿನ ಆಗ್ಲಿಲ್ಲ ಅಂದ್ರೆ ವಾರಕ್ಕೆ 1 ಸಲ ಆದ್ರೂ ಭಗವಂತನ ಭಕ್ತರ ಸಂಘ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳು 24 ಗಂಟೆಯಲ್ಲಿ ನಾನೊಂದು ಅರ್ಧ ಗಂಟೆ ಆದ್ರೂ ಈ ತರ ಪ್ರಯತ್ನ ಪಟ್ರೆ ಅದನ್ನು ಭಗವಂತ ನೋಡ್ತಾನೆ. ನನ್ನ ಕ್ಲಾಸ್ ಅಷ್ಟೇ, 1ನೇ ಕ್ಲಾಸಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ. ನಿಧಾನಕ್ಕೆ ಆ 1ನೇ ಕ್ಲಾಸಿಂದ ಬಡ್ತಿ ತಗೊಂಡು 2ನೇ ಕ್ಲಾಸಿಗೆ ಹೋಗ್ತೇನೆ, 3ನೇ ಕ್ಲಾಸ್ ಹೋಗ್ತೇನೆ ಅಂತ ಹೇಳಿ ನಮಗೆ ಶ್ರದ್ಧೆಯಿಂದ ಮಾಡಿದ್ರೆ ಸಿಗ್ತದೆ. ಇದೇ ತೀವ್ರತೆ ಅಂತ ಹೇಳುದು. ತೀವ್ರತೆ ಅಂತ ಹೇಳಿದ್ರೆ ನಾನು 1ನೇ ಕ್ಲಾಸಲ್ಲಿ ಇದ್ದೇನೆ, ಎಲ್ಲ ಪುಸ್ತಕ ತಲೆಯಲ್ಲಿಟ್ಟು PhD ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಹೇಗೆ ಅರ್ಥ? ಏನಾಗುವುದು? ಚಲೆ ಹೇಗೆ ಮಾಡೋದು ಲಾಸ್ಟಿಗೆ, ಅಯ್ಯೋ ನಂಗೆ ಸಾಧ್ಯ ಇಲ್ಲ ಅಂತ ಹೇಳಿ ಲಾಸ್ಟಿಗೆ ಫೇಲ್ ಆಗುದು, ಇದ್ದದ್ದು ಬಾಯಿಗೆ ಬರುದಿಲ್ಲ. ಮತ್ತೆ ಆ ರೀತಿಯಲ್ಲೆಲ್ಲ ನಿಷ್ಠೆ ಅಂತ ಹೇಳಿದ್ರೆ ನಮ್ಮ ಲೆವೆಲ್ಗೆ ಭಗವಂತ ಆಮೇಲೆ ಭಗವದ್ ಭಕ್ತರು ನಮಗೆ ಏನು ಹೇಳಿದ್ದಾರೆ ಅಷ್ಟರಿಂದ ಶುರು ಮಾಡಿದ್ರೆ ನಿಧಾನವಾಗಿ ಮುಂದೆ ಹೋಗ್ತದೆ. ಸೊ 2 ರೀತಿಯ ನಿಷ್ಠೆಗಳಲ್ಲಿ ಭಕ್ತಿಯೇ ನಿಜವಾದ ನಿಷ್ಠೆ. ಈ ಶ್ಲೋಕದಲ್ಲಿ ಭಗವಂತನು ಇದನ್ನು ಇನ್ನೂ ವಿಸ್ತಾರವಾಗಿ ವಿವರಿಸುತ್ತಾನೆ. 1 ನಿಮಿಷ. ಹರೇ ಕೃಷ್ಣ. 39 ಸಾಂಖ್ಯ ಯೋಗವು ಆತ್ಮ ಮತ್ತು ಜಡವಸ್ತು ಇವುಗಳ ಸ್ವರೂಪದ ವಿಶ್ಲೇಷಣಾತ್ಮಕ ಅಧ್ಯಯನ. ಇದೆಲ್ಲ ಮುಂಚೆ ಓದಿದ್ದೇವೆ, ಆದ ಕಾರಣ ಹೆಚ್ಚು ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ಪ್ರಯೋಗಗಳಿಂದ ಪಡೆದ ತಿಳುವಳಿಕೆಯ ಮೂಲಕ ಮತ್ತು ತತ್ವಶಾಸ್ತ್ರದ ಮೂಲಕ ವಿಷಯಗಳ ಬಗ್ಗೆ ಊಹಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಯಸುವವರಿಗೆ ಸಾಂಖ್ಯಯೋಗವು ವಸ್ತು. ರಿಸರ್ಚ್ ಮಾಡಿ, ಓ ಈ ಆತ್ಮ, ಅದು ಪರಮಾತ್ಮ, ಹಾಗೆ ಹೀಗೆ ಅಂತ ಹೇಳಿ ರಿಸರ್ಚ್ ಮಾಡಿ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡುದು. ಅದು ಸಾಧ್ಯವೇ ಇಲ್ಲ, ನಮ್ಮ ಕೈಯಲ್ಲಿ ಅಷ್ಟು ಬುದ್ಧಿಯೇ ಇಲ್ಲ ನಮಗೆ. 2ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ವಿವರಿಸಿರುವಂತೆ ಇನ್ನೊಂದು ವರ್ಗದ ಜನರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾರೆ. 61ನೇ ಶ್ಲೋಕ ಯಾವ್ದು ನೋಡೋಣ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಹ. ಇಲ್ಲಿ ನೋಡಿ, ಅದ್ಭುತವಾದದ್ದು. ಇಡೀ 2ನೇ ಚಾಪ್ಟರ್ ಅಲ್ಲಿ ಮತ್ಪರಹ ಅಂತ ಪದ ಇದೊಂದೇ, ಇದು ಮೇನ್ ಭಕ್ತಿಯೋಗದ ಸಂಬಂಧಪಟ್ಟಂತ ಶ್ಲೋಕ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಹ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈಗ ಸ್ಥಿತಪ್ರಜ್ಞನ ಬಗ್ಗೆ ಮಾತಾಡುವಾಗ ಅಲ್ಲಿ ಜ್ಞಾನಯೋಗದ ಸ್ಥಿತಪ್ರಜ್ಞನೂ ಇದೆ, ಕರ್ಮಯೋಗದ ಸ್ಥಿತಪ್ರಜ್ಞನೂ ಇದೆ, ಭಕ್ತಿಯೋಗದ ಸ್ಥಿತಪ್ರಜ್ಞನೂ ಇದೆ. ಇದು ಭಕ್ತಿಯೋಗದ ಸ್ಥಿತಿಪ್ರಜ್ಞನ ಬಗ್ಗೆ ಮಾತಾಡ್ತಿದ್ದಾನೆ. ಎಲ್ಲಿ ತನ್ನ ಇಂದ್ರಿಯಗಳೆಲ್ಲ ಹತೋಟಿಗೆ ಬರ್ತದೆ? ಯಾವಾಗ ಇಂದ್ರಿಯವನ್ನ ಭಗವಂತನ ಕಡೆಗೆ ತಿರುಗಿಸ್ತಾನೆ, ಮತ್ಪರಹ, ಆಗ ಅವನ ಇಂದ್ರಿಯಗಳು ತನ್ನಿಂದ ತಾನೇ ಕಂಟ್ರೋಲ್ಗೆ ಬರ್ತದೆ. ಇದು ಭಕ್ತಿಯೋಗದ ಪ್ರೊಸೆಸ್, ಬುದ್ಧಿಯೋಗದ ಪ್ರೊಸೆಸ್.
39ನೆಯ ಶ್ಲೋಕದಲ್ಲಿಯೂ ಭಗವಂತನು ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ತತ್ವಗಳಿಗೆ ಅನುಗುಣವಾಗಿ ಕಾರ್ಯ ಮಾಡುವುದರಿಂದ ಕರ್ಮ ಬಂಧನದಿಂದ ಮುಕ್ತವಾಗಬಹುದು ಎಂದು ವಿವರಿಸಿದ್ದಾನೆ. ಈ ಪ್ರಕ್ರಿಯೆಯಲ್ಲಿ ದೋಷವಿಲ್ಲ ಎಂದು ಹೇಳಿದ್ದಾನೆ. ಯಾವ ಪ್ರಕ್ರಿಯೆಯಲ್ಲಿ? ಭಗವಂತನ ಭಕ್ತಿ ಮಾಡುವ ಪ್ರಕ್ರಿಯೆಯಲ್ಲಿ ದೋಷವೇ ಇಲ್ಲ. ಬೇರೆದರಲ್ಲಿ ದೋಷ ಎಂತ ಅಂತ ಹೇಳಿದ್ರೆ, ನಿಮಗೆ ಪರ್ಫೆಕ್ಷನ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪುನಃ ಕೆಳಗೆ ಬರಬೇಕಾಗ್ತದೆ. 61ನೆಯ ಶ್ಲೋಕದಲ್ಲಿ ಇದೇ ತತ್ವವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವು ಪರಮೋನ್ನತವಾದದ್ದನ್ನು ಇನ್ನೂ ನಿರ್ದಿಷ್ಟವಾಗಿ ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕು ಮತ್ತು ಈ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಬಹು ಸುಲಭವಾಗಿ ನಿಗ್ರಹಿಸಬಹುದು. ಈ ಪರಮೋನ್ನತ ಅಂತ ಹೇಳಿದ್ರೆ ಬೇರೆ ಬೇರೆ ಪರಂಪರೆಯರು ಬೇರೆ ಬೇರೆಯದನ್ನು ಪರಮೋನ್ನತ ಅಂತ ತಗೊಳ್ತಾರೆ. ಬೇರೆ ಬೇರೆ ಪರಂಪರೆಯವರು ಬೇರೆ ಬೇರೆ ವಿಚಾರವನ್ನ ಪರಮೋನ್ನತ ಅಂತ ತಗೊಳ್ತಾರೆ. ಆದರೆ ನಮ್ಮ ಪರಂಪರೆಯಲ್ಲಿ ಶಾಸ್ತ್ರಕ್ಕೆ ಅಧೀನರಾಗಿ ಭಗವಂತನ ಭಗವತ್ ಪಾದ ಕಮಲಗಳು ಎಕ್ಸ್ಪ್ಲೇನ್ ಮಾಡಿದಂತಹ ಭಗವದ್ಗೀತೆ, ಅದೇ ರೀತಿಯಲ್ಲಿ ಶ್ರೀಮದ್ ಭಾಗವತ ನಮಗೆ ಖಂಡಿತವಾಗಿ ಹೇಳ್ತಾ ಉಂಟು ಭಗವಂತ ಕೃಷ್ಣನೇ ಪರಮೋತ್ತಮ ಪರಮ ಪುರುಷ ಅಂತ. ಅದರಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಏನು ಸಿಂಪಲ್ ಆಗಿ ಹೇಳಿದೆ. ಯಾರಿಗಾದ್ರೂ ಆ ಶ್ಲೋಕ ನೆನಪಿದ್ಯಾ? ಯಾರಿಗಾದ್ರೂ ಆ ಶ್ಲೋಕ ನೆನಪಿದ್ಯಾ? ಏತೆ ಚಾಂಶ ಏತೆ ಚ ಅಂಶ. ತುಂಬಾ ಭಗವಂತನ ಏನ್ ಹೇಳ್ಬೋದು, ಬೇರೆ ಬೇರೆ ಭಗವಂತನ ಇನ್ಕಾರ್ನೇಷನ್ಸ್ ಗಳನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಶ್ರೀಮದ್ ಭಾಗವತನಲ್ಲಿ. ಅದಾದ್ಮೇಲೆ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆದ್ರೆ ಕೃಷ್ಣ ಅಂತ ಹೇಳುವ ವ್ಯಕ್ತಿ ಇದ್ದಾರಲ್ಲ ಅವರು ಪರಮೋತ್ತಮ, ಅವರು ಇವರಿಗೆಲ್ಲ ಕಾರಣರು. ಏತೇಚ ಅಂಶ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣ ಮಾತ್ರ ಸ್ವಯಂ ಭಗವಾನ್, ಬೇರೆಲ್ಲರೂ ಅವರಿಂದ ಬಂದಂಥವರು. ಯಾರಾಗ್ಲಿ, ರಾಮನಾಗ್ಲಿ ಬಲರಾಮನಾಗ್ಲಿ ಎಲ್ಲರೂ ಕೃಷ್ಣನಿಂದ ಬಂದಂಥವರು. ಆಮೇಲೆ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಮುದೇ ಮುದೆ ಅಂತ ಹೇಳಿ ಶ್ಲೋಕದಲ್ಲಿ ಹೇಳಿದೆ. ಆದ ಕಾರಣ ಭಗವಂತ ಕೃಷ್ಣನೇ ಪರಮೋತ್ತಮ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಶ್ರೀಲ ಪ್ರಭುಪಾದರು ಅದನ್ನ ನಿರ್ದಿಷ್ಟವಾಗಿ ಗೊತ್ತಾಗ್ಲಿ ನಮಗೆ ಅಂತ ತೋರಿಸಿದ್ದಾರೆ. ಅದು ತೋರಿಸುವ ಅಗತ್ಯ ಇಲ್ಲ ಅಂತಲ್ಲ, ತುಂಬಾ ಅಗತ್ಯ. ಯಾಕೆಂದ್ರೆ ನಾವು ಕೃಷ್ಣ ಅಂತ ಹೇಳಿದ್ರೆ ನಾರಾಯಣ ಅಂತ ಹೇಳಿಕ್ಕೆ ಶುರು ಮಾಡ್ತೇವೆ, ವಿಷ್ಣು ಅಂತ ಹೇಳಿಕ್ಕೆ ಶುರು ಮಾಡ್ತೇವೆ. ತಪ್ಪೇನಿಲ್ಲ, ಆದ್ರೆ ಶಾಸ್ತ್ರದಲ್ಲಿ ಕೃಷ್ಣನೇ ಎಲ್ಲದಕ್ಕೂ ಕಾರಣ ಅಂತ ಹೇಳುವಾಗ ಅದನ್ನೇ ತಕೊಂಡು ಮುಂದೆ ಹೋಗ್ಬೇಕು ನಾವು ಅಂತ ಹೇಳುವ ಉದ್ದೇಶ ಶ್ರೀಲ ಪ್ರಭುಪಾದರದ್ದು. ಸಂಪೂರ್ಣವಾಗಿ ಅವಲಂಬಿಸಬೇಕು ಮತ್ತು ಈ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಬಹು ಸುಲಭವಾಗಿ ನಿಗ್ರಹಿಸಬಹುದು. ನಾವೆಲ್ಲ ಈ ಪ್ರೊಸೆಸ್ ಅಲ್ಲಿ ನಿಧಾನವಾಗಿ ಆ ನಿಗ್ರಹ ಆಗುವುದನ್ನು ನೋಡ್ತಾ ಇದ್ದೇವಲ್ಲ. ಒಂದು ನಿಮಿಷದಲ್ಲಿ ನಿಗ್ರಹ ಆಗ್ತದೆ, ಏನಿಲ್ಲ ಅಂತಿಲ್ಲ. ಒಂದು ನಿಮಿಷದಲ್ಲಿ ಹರೇ ಕೃಷ್ಣ ಅಂತ ಹೇಳುವಾಗಲೇ ನಮಗೆ ನಿಗ್ರಹ ಆಗ್ತದೆ. ಅದು ನಮಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತ ಮನಸ್ಥಿತಿ ಬೇಕಷ್ಟೇ. ಇಲ್ಲ ಬೇಡ ಅಂತ ಹೇಳಿದ್ರೆ ಆಗುದಿಲ್ಲ. ಆದುದರಿಂದ ಈ ಎರಡು ಯೋಗಗಳು ಧರ್ಮ ಮತ್ತು ತತ್ವಜ್ಞಾನಗಳಂತೆ ಒಂದನ್ನೊಂದು ಅವಲಂಬಿಸಿದೆ. ಎರಡು ಯೋಗಗಳು ಒಂದಕ್ಕೊಂದು ಅವಲಂಬಿಸಿದೆ. ಆದ್ರೆ ನಾವೇನು ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಭಕ್ತಿಯೋಗ ಸಾಧ್ಯ ಇಲ್ಲ, ಯಾವುದು ಜ್ಞಾನಯೋಗ ಸಾಧ್ಯ ಇಲ್ಲ, ನಮಗೆ ಬುದ್ಧಿಯೋಗವಾದಂತಹ ಭಕ್ತಿಯೋಗವೇ ಸಾಧ್ಯ. ಯಾಕಂತ ಹೇಳಿದ್ರೆ ನಮಗೆ ಕೃಪಾ ಪಾತ್ರರು, ನಾವು ಕೃಪೆಯಿಂದ ಸಿಗ್ತಾ ಇರುವಂತದ್ದು, ಇದು ನಮ್ಮದೇ ಸಾಧನೆಯಿಂದ ಸಿಕ್ಕುವಂಥದ್ದಲ್ಲ. ತತ್ವಜ್ಞಾನವಿಲ್ಲದ ಧರ್ಮವು ಬರಿಯ ಭಾವ ಅಷ್ಟೇ. ತತ್ವಜ್ಞಾನವಿಲ್ಲದ ಧರ್ಮವು ಬರಿಯ ಭಾವ ಅಷ್ಟೇ. ಇದು ನಿನ್ನೆ ಕೂಡ ಡಿಸ್ಕಷನ್ ಮಾಡಿದೆ, ಮುಂಚೆ ಸಹ. ತುಳಸಿಗೆ ಪ್ರದಕ್ಷಿಣೆ ಆಗೋದು, ಹಾಕ್ಬೇಕು 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 ಧರ್ಮ ಅದು, ಆದ್ರೆ ಜ್ಞಾನ ಇಲ್ಲ ಯಾಕೆ ಹಾಕ್ಬೇಕು ಅಂತ ಹೇಳಿ, ಅದು ಸುಮ್ಮನೆ ಭಾವ ಅಷ್ಟೇ. ಅದು ಒಮ್ಮೊಮ್ಮೆ ಧರ್ಮ ಅಂಧತೆಯಾಗುತ್ತದೆ, ಧರ್ಮಾಂಧತೆಯಾಗುತ್ತದೆ. ಧರ್ಮವಿಲ್ಲದ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ. ಧರ್ಮವೇ ಇಲ್ಲ, ಒಂದು ಭಗವಂತನ ಬಗ್ಗೆ ಅರಿವೇ ಇಲ್ಲ, ಅಂತಹ ತತ್ವಜ್ಞಾನ ಸುಮ್ಮನೆ ಊಹೆ ಪೋಹ ಅಷ್ಟೇ. ಕಡೆಯ ಗುರಿ ಕೃಷ್ಣನೇ, ಕಡೆಯ ಗುರಿ ಕೃಷ್ಣನೇ, ಕಡೆಯ ಗುರಿ ಕೃಷ್ಣನೇ. ಏಕೆಂದರೆ ಸಂಪೂರ್ಣವಾದ ಸತ್ಯವನ್ನು ಪ್ರಾಮಾಣಿಕವಾಗಿ ಅರಸುವ ತತ್ವಜ್ಞಾನಿಗಳು ಕಡೆಗೆ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ಯಾರೇ ಆಗ್ಲಿ, ಯಾವುದೇ ಪ್ರೊಸೆಸ್ ಫಾಲೋ ಮಾಡ್ಲಿ, ಅವರು ನಿಜವಾಗಿ ಆ ಪ್ರೊಸೆಸ್ ಅನ್ನ ನಿಜವಾಗಿ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ ಕೊನೆಗೆ ಅವರು ಕೃಷ್ಣನಲ್ಲಿಗೆ ಬರ್ತಾರೆ. ಅಂದ್ರೆ ಕರ್ಮಿಗಳು ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಹೀಗೆ ಮುಂದೆ ಬರ್ತಾ ಬರ್ತಾ ಭಕ್ತಿಗಾದ್ರೂ ಬರ್ತಾರೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಪರಮಾತ್ಮನಿಗೆ ಸಂಬಂಧಿಸಿದ ಹಾಗೆ ಆತ್ಮನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಸಂಪೂರ್ಣ ಪ್ರಕ್ರಿಯೆ. ಪರೋಕ್ಷ ಪ್ರಕ್ರಿಯೆ ಎಂದರೆ ತತ್ವಶಾಸ್ತ್ರದ ಊಹೆ. ಇದರಿಂದ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್
ಡೈರೆಕ್ಟ್ ಅಂತ ಹೇಳಿದ್ರೆ ಭಗವಂತನನ್ನ ಭಕ್ತರಿಂದ ಅರ್ಥ ಮಾಡ್ಕೊಳ್ಳೋದು, ಶಾಸ್ತ್ರದಿಂದ ಗುರುವಿಂದ ಅರ್ಥ ಮಾಡ್ಕೊಳ್ಳೋದು. ಇಂಡೈರೆಕ್ಟ್ ಅಂತ ಹೇಳಿದ್ರೆ ಭಗವಂತನ ಅಂದ್ರೆ ಭಕ್ತರಲ್ಲದವರು ಯಾರೋ ಹೇಳಿದ್ದಾರೆ ಏನು ಅದನ್ನು ರಿಸರ್ಚ್ ಮಾಡುದು, ಹಾಗಿರ್ಬೋದು. ಅಲ್ಲಿಗೆ ಹೋಗುದು, ಅಲ್ಲಿ ರಿಸರ್ಚ್ ಮಾಡುದು, ಇಲ್ಲಿಗೆ ಬರುದು, ಇಲ್ಲಿ ಎಲ್ಲ ಕಡೆ ಹೋಗುದು, ಟ್ರೈ ಮಾಡುದು. 4 ಕಡೆ 5 ಕಡೆ ಬಾವಿ ತೋಡಿ ಒಂದು ಕಡೆಯೂ ನೀರು ಸಿಗುದಿಲ್ಲ ನಮಗೆ. ನೀರು ಸಿಗುದು ಎಲ್ಲಿ? ಒಂದೇ ಕಡೆ ಗುಂಡಿಗೆ ಹೊಡಿಬೇಕು, ಒಂದೇ ಕಡೆ ಚೆನ್ನಾಗಿ ಅಗಿಬೇಕು. ಅಲ್ಲಿ ಹೋಗಿ 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 ಹೋದ್ರೆ ಖಂಡಿತವಾಗಿ ಒಂದು ಅರ್ಧ ಇಂಚಾದ್ರೂ ನೀರು ಸಿಗ್ತದೆ. ಬರಡು ಆಗುದಿಲ್ಲ. ಹೋದ್ರೆ ಮುಂದೆ ಕೆಳಗೆ 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 ಹೋದ್ರೆ ಎಲ್ಲಿ ಆದ್ರೂ ನೀರು ಸಿಕ್ಕೇ ಸಿಗ್ತದೆ. ಇಲ್ಲ ಅಂದ್ರೆ ನೀರಿನ ತೇವ ಆದ್ರೂ ಸಿಕ್ಕೇ ಸಿಗ್ತದೆ. ಅಂತಹ ಒಂದು ದೃಢ ನಿಶ್ಚಯದಿಂದ ನಾವು ಈ ಒಂದು ಗುಂಡಿ ತೆಗೆಯುವುದನ್ನ ಶುರು ಮಾಡಬೇಕು. ಆ ಗುಂಡಿ ತೆಗೆಯುವ ಪ್ರೊಸೆಸ್ಸೇ ಇದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಗ ನಮ್ಮ ಈ ದೇಹವು ಗುಂಡಿಗೆ ಹೋಗುವಾಗ ಈ ಆತ್ಮವು ಭಗವಂತನ ಪಾದ ಕಮಲಗಳಿಗೆ ನೇರವಾಗಿ ಅಡ್ಡ ಬಿದ್ದು ಎಲ್ಲ ಸೇವೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡುತ್ತದೆ. ಆಹಾ, ಎಂತ ಅದ್ಭುತ! ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಪರಮಾತ್ಮನಿಗೆ ಸಂಬಂಧಿಸಿದ ಹಾಗೆ ಆತ್ಮನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಸಂಪೂರ್ಣ ಪ್ರಕ್ರಿಯೆ. ಪರೋಕ್ಷ ಪ್ರಕ್ರಿಯೆ ಎಂದರೆ ತತ್ವಶಾಸ್ತ್ರದ ಊಹೆ. ಇದರಿಂದ ಮನುಷ್ಯನು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಬಹುದು, ಕ್ರಮೇಣ, ನಿಧಾನವಾಗಿ. ಇನ್ನೊಂದು ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಂದರೊಡನೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇನ್ನೊಂದು ಪ್ರಕ್ರಿಯೆ ನಾವು ಮಾಡ್ತಾ ಇದ್ರಲ್ಲಿ ಎಲ್ಲವೂ ನೇರ. ನಾವು ಈಗ ಮಾತಾಡೋದು ನೇರ, ಕೆಲಸ ಮಾಡೋದು ನೇರ ಪ್ರಕ್ರಿಯೆ, ಎಲ್ಲ ನೇರ ಪ್ರಕ್ರಿಯೆ ಭಗವಂತನೊಟ್ಟಿಗೆ. ಅದು ಸಂಪೂರ್ಣವಾಗಿ ಅಕಾಮ ಅಥವಾ ಕಾಮವೇ ಇಲ್ಲ ಅಥವಾ ನಿಷ್ಕಾಮ ಕರ್ಮ. ಇದೆಲ್ಲ ಅದ್ಭುತವಾದಂತಹ ಒಂದು ಚಟುವಟಿಕೆಯಲ್ಲಿ ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ. ಇವೆರಡರಲ್ಲಿ ಕೃಷ್ಣ ಪ್ರಜ್ಞೆಯ ಮಾರ್ಗ ಉತ್ತಮ ಅಂತ ಹೇಳಿ ಭಗವಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯ ಮಾರ್ಗವೇ ಉತ್ತಮ. ಅದು ಯಾವುದು? ಕರ್ಮಯೋಗ. ಯಾಕಂತೇಳಿದ್ರೆ ನಿಮಗೆಲ್ಲ ದೇಹ ಇದೆ, ದೇಹ ಇತ್ತು, ಸುಮಾರು ಕರ್ಮದ ಬ್ಯಾಗ್ ಇದೆ. ನಾನು ಕರ್ಮ ಮಾಡೋದಿಲ್ಲ ಅಂತ ಹೇಳಿದ್ರೆ ಆ ಕರ್ಮದ ಬ್ಯಾಗ್ ಅನ್ನು ಎಲ್ಲಿಡುದು? ನೀನು ಅದನ್ನು ಮಾಡಿ ಶುದ್ಧನಾಗಬೇಕು. ಆ ಶುದ್ಧ ಮಾಡುವಾಗ ಏನಾಗ್ತದೆ? ಶುದ್ಧ ಆಗುವಾಗ ನನ್ನ ಬಗ್ಗೆ ನಿನಗೆ ಆಸಕ್ತಿ ಬೆಳೀತದೆ, ಸತ್ವಗುಣಕ್ಕೆ ಬರ್ತೀಯ ನೀನು ಅಂತ ಹೇಳಿ. ಏಕೆಂದರೆ ತತ್ವಶಾಸ್ತ್ರದ ಪ್ರಕ್ರಿಯೆಯ ಮೂಲಕ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸುವುದನ್ನು ಅದು ಅವಲಂಬಿಸಿಲ್ಲ. ಕೃಷ್ಣ ಪ್ರಜ್ಞೆಯೇ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ. ಈ ಕೆಲಸ ಕೃಷ್ಣನಿಗೋಸ್ಕರ ಮಾಡುವ ಕೆಲಸವೇ ನಮ್ಮನ್ನು ಶುದ್ಧ ಮಾಡ್ತದೆ. ಬೇರೆ ಸುಮ್ಮನೆ ಇಂದ್ರಿಯಗಳನ್ನ ಯೋಚನೆ ಮುಖಾಂತರ ಡಿಸ್ಕಷನ್ ಮಾಡುದು, ಸರ್ಕಸ್ ಮಾಡುದು, ಇದೆಲ್ಲ ಮಾಡುವುದರ ಮುಖಾಂತರ ಶುದ್ಧಗೊಳಿಸುವ ಪ್ರಕ್ರಿಯೆ ಅಲ್ಲ ಇದು. ನಮಗೆ ನ್ಯಾಚುರಲ್ ಎಬಿಲಿಟಿ ಏನಿದೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮಗೆ ನ್ಯಾಚುರಲ್ ಅಬಿಲಿಟಿ ಇದೆ. ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಸಾಫ್ಟ್ವೇರ್ ಚೆನ್ನಾಗಿ ಗೊತ್ತು, ಅದನ್ನ ಭಗವಂತನ ಸೇವೆಯಲ್ಲಿ ಮಾಡೋದು. ಇನ್ನು ಕೆಲವರಿಗೆ ಸಂಗೀತ ಒಳ್ಳೆ ಗೊತ್ತುಂಟು, ಅವರು ಹಾಡುದ್ರಲ್ಲಿ ಮಾಡೋದು ಕೃಷ್ಣನ ಬಗ್ಗೆ. ಇನ್ನೊಬ್ಬರು ಒಳ್ಳೆ ಅಡಿಗೆ ಮಾಡ್ತಾರೆ, ಕೃಷ್ಣನಿಗೆ ಅಡಿಗೆ ಮಾಡೋದು. ಏನು ಅದ್ಭುತ! ನಮ್ಗೆ ಇರುವ ನ್ಯಾಚುರಲ್ ಎಬಿಲಿಟಿ, ಭಗವಂತನಿಗೆ ಕೊಟ್ಟಿರುವಂತಹ ನ್ಯಾಚುರಲ್ ಎಬಿಲಿಟಿಯನ್ನ ಭಗವಂತನಿಗೆ ಅರ್ಪಿಸಿ ಭಗವಂತನ ಸೇವೆ ಮಾಡೋದು ಸುಲಭ. ಹಾಗೇನಾಗ್ತದೆ? ಶುದ್ಧರಾಗ್ತೇವೆ. ಆ ಕೃಷ್ಣ ಪ್ರಜ್ಞೆಯೇ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ. ಭಕ್ತಿ ಸೇವೆಯ ನೇರ ವಿಧಾನದಿಂದಾಗಿ ಅದು ಏಕಕಾಲದಲ್ಲಿ ಸುಲಭವೂ ಭವ್ಯವೂ ಆಗಿದೆ. ಭವ್ಯವೂ ಆಗಿದೆ. ಯಾವುದು? ಭಗವಂತನ ಕೃಷ್ಣ ಪ್ರಜ್ಞೆ. ಭಗವಂತನ ಕಡೆಗೆ ಹೋಗುವ ಮಾರ್ಗ ಭಕ್ತಿಯೋಗ ಮಾರ್ಗ. ತುಂಬಾ ಸುಲಭವಾದ, ಆಮೇಲೆ ಭವ್ಯವಾದ. ಅದಕ್ಕಿಂತ ಭವ್ಯ ಯಾವುದೂ ಇಲ್ಲ. ಯಾಕಂದ್ರೆ ಭಗವಂತನೇ ಭವ್ಯ, ಆಮೇಲೆ ಭಗವಂತನ ಕಡೆಗೆ ಹೋಗುವ ಮಾರ್ಗವೇ ಭವ್ಯ, ಭಗವಂತನ ಭಕ್ತನೇ ಭವ್ಯ. ಅಂತಹ ಭವ್ಯತೆ ನಮಗೆ ಸಿಗ್ತದೆ ಯಾವಾಗ ನಾವು ಅವರ ಜೊತೆ ಸೇರ್ತೇವೆ. ಆಗ ಸೇರ್ಲಿಲ್ಲ, ಬೇಡ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಇದು. ಆದ ಕಾರಣ ಇದು ಸುಲಭ ಯಾವಾಗ ಅವರ ಜೊತೆ ಸೇರುವಾಗ ಸುಲಭವೂ ಭವ್ಯವೂ ಆಗುತ್ತದೆ. ಯಾವಾಗ ಭಗವಂತನ ಭಕ್ತರ ಜೊತೆ ನಾವು ಸೇರ್ತೇವೆ, ಅವರಿಗೆ ಸರೆಂಡರ್ ಆಗಿ ಅವರು ಹೇಳುವುದನ್ನು ಕೇಳ್ತೇವೆ, ಆಗ ಭವ್ಯಯೂ ಆಮೇಲೆ ಸುಲಭವೂ ಆಗ್ತದೆ ಈ ಕೆಲಸ. ಇಲ್ಲ ನಾನೊಬ್ಬನೇ ಕೂತ ಮಾಡ್ತೇನೆ ಅಂತ ಹೇಳಿದ್ರೆ ಸುಲಭವೂ ಅಲ್ಲ, ಭವ್ಯವೂ ಅಲ್ಲ. ಇವತ್ತು ಇದೊಂದೇ ಶ್ಲೋಕ ಸಾಕು, ಮುಂದೆ ಚಿಕ್ಕದಾದ್ರೆ ಹೋಗುವುದು. ಸರಿ, ಹೋಗೋಣ. ಈ ಶ್ಲೋಕ ಕೂಡ ಅನುವಾದ. ಅಂಥ ಒಂದು ಮಾರ್ಗವನ್ನ ಭಗವಂತ ಹೇಳ್ತಿದ್ದಾರೆ. ಯಾವುದು? ಭಕ್ತಿಯನ್ನು ಮಾತ್ರ ಸಿಗ್ತದೆ. ಭಕ್ತಿ ಮಾಡದಿದ್ರೆ ಆ ಒಂದು ಭಕ್ತಿಯಲ್ಲಿ ಭಕ್ತಿಯುಕ್ತವಾದ ಕರ್ಮದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನೋಡೋಣ. ಭಕ್ತಿಯುಕ್ತವಾದ ಕರ್ಮ ಹೇಗೆ ಮಾಡಬೇಕು ಅಂತ ನೋಡೋಣ. ನ ಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕಾರ್ಯ ಮಾಡದಿರುವುದರಿಂದಲೇ ಪ್ರಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ.
ಈಗ ಯಾರೋ ಒಬ್ಬ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಕೆಲಸ ಆಗ್ತಾ ಇರ್ತದೆ. ಈಗ ನನ್ನ ಮಾತೆ, ನನ್ನ ಅಮ್ಮ ದೇಹ ತ್ಯಾಗ ಮಾಡುವ ಸಂದರ್ಭದಲ್ಲಿ ಅವರು ತುಂಬಾ ಸಾಧನೆ ಮಾಡಿದ್ದಾರೆ, ಜಪ ಎಲ್ಲ ಮಾಡಿದ್ದಾರೆ. ಆದ್ರೂ ಕೂಡ ಏನಾಯ್ತು ಅಂತ ಹೇಳಿದ್ರೆ, ಜಪವೂ ಮಾಡ್ತಾ ಇದ್ರು. ಆದ್ರೆ ಲಾಸ್ಟ್ ಮೊಮೆಂಟ್ಗೆ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ, ಅವರಿಗೆ ಒಂಥರ, ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ ನನಗೆ ಪದ, ಅವರಿಗೆ ಈ ದೇಹದ ಅಂದ್ರೆ ಇಲ್ಲಿ ಇರುವ ಹಾಗೆ ಇಲ್ಲ, ಎಲ್ಲರ ಹಾಗೆ ಇಲ್ಲ, ಒಂಥರ ಬೇರೆ ಮತ್ತು ಬರುವ ರೀತಿಯಲ್ಲಿ ಅಂತ ಹೇಳುವ ಆ ರೀತಿಯಲ್ಲಿ ಆಯ್ತು. ಆಮೇಲೆ ಅವರು ಹಳತ್ತನ್ನೆಲ್ಲ ನೆನಪು ಮಾಡ್ಲಿಕ್ಕೆ ಶುರು ಮಾಡಿದರು. ಅವರು ಕೈಯಲ್ಲೇ ಅಡಿಗೆ ಮಾಡ್ಲಿಕ್ಕೆಲ್ಲ ಶುರು ಮಾಡಿದ್ರು. ಯೋಚನೆ ಮಾಡಿ, ಕರ್ಮ ಎಷ್ಟು ಸ್ಟ್ರಾಂಗ್ ಇದೆ ನಮಗೆಲ್ಲ ಅಂತ. ನಾವೆಲ್ಲ ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಾವು ತಿಳ್ಕೊಳ್ಬೇಕು. ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಯಾವಾಗ? ಭಕ್ತನ ಅಥವಾ ಭಗವಂತನ ಬ್ಲೆಸ್ಸಿಂಗ್ಸ್ ಇಂದ. ಅದನ್ನು ಪುನಃ ಪುನಃ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲರೇ ನಮಗೆ ಈಗೋ ನಮ್ಮೆಲ್ಲರ ನಾನು ನೋಡ್ತಾ ಇದ್ದೇನೆ. ಅದೇ ನಾನೊಂದು ಮಹಾರಾಜರನ್ನು ನೋಡಿದ್ದೇನೆ, ಅವರು ನಿದ್ದೆಯಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ರು, ನಿದ್ದೆಯಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ರು. ವ್ಯತ್ಯಾಸ ನೋಡಿ, ನಾವು ಕರ್ಮಿಗಳಿಗೂ ಭಕ್ತರಿಗೂ ಇರುವಂತಹ ವ್ಯತ್ಯಾಸ. ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನಾವು ಯಾವತ್ತು ಅನ್ಕೊಳ್ಬೇಕು, ನನಗೆ ಭಕ್ತಿ ಅಷ್ಟು ಸುಲಭ ಇಲ್ಲ, ಆದರೆ ಭಗವಂತನ ಒಂದು ಪ್ರೇರಣೆಯಿಂದ ನನಗೆ ಇದು ಸುಲಭವಾಗಿ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಆದ ಕಾರಣ ನೈಷ್ಕರ್ಮ್ಯ, ಸುಮ್ಮನೆ ಕೆಲಸವೇ ಮಾಡುದಿಲ್ಲ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಮುಚ್ಚಿ ಮಲಗುವಾಗ್ಲೂ ಕೆಲಸ ಆಗ್ತದೆ. ನಿದ್ದೆಯಲ್ಲಿ ಕೂಡ ಗೊರಕೆ ಎಳಿತಾ ಇರ್ತೇವೆ, ನಿದ್ದೆಯಲ್ಲಿ ಕೂಡ ಏನೋ ಕನಸು ಬರ್ತಾ ಇದೆ, ಏನು ಮಾಡ್ಲಿಲ್ಲ ಅಂತ ಇಲ್ಲ, ನಿದ್ದೆಯಲ್ಲಿ ಕೂಡ ಕೆಲಸ ನಡೀತಾ ಇದೆ. ಆದ ಕಾರಣ ಕಾರ್ಯ ಮಾಡದೇ ಇರುವುದರಿಂದಲೇ ಪ್ರಕ್ರಿಯೆಯಿಂದ, ಆ ಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ, ಕ್ರಿಯೆ ನಡೀತಾ ಇರ್ತದೆ. ಅಂದ್ರೆ ಆ ಮನಸ್ಸಿನಲ್ಲಿರುವ ಆಗುವ ಕ್ರಿಯೆ ಕೂಡ ಕರ್ಮವೇ, ಮನಸ್ಸಿನಲ್ಲಿ ಆಗುವ ಕ್ರಿಯೆ ಕೂಡ ಕರ್ಮವೇ. ಆದ ಕಾರಣ ಕರ್ಮ ನಡಿಲಿಲ್ಲ ಅಂತ ಇಲ್ಲ. ಆದ ಕಾರಣ ನಾವೆಲ್ಲ ಸುಮ್ಮನೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಇದ್ದೇವೆ, ಮಾಡುದಿಲ್ಲ ಅಂತ ಹೇಳದೇ ಕೆಲಸ. ಒಂದು ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಬರೀ ಸುಮ್ಮನೆ ವೈರಾಗ್ಯದಿಂದ ಪರಿಪೂರ್ಣತೆ ಸಾಧ್ಯ ಇಲ್ಲ. ಇದರ ಬಗ್ಗೆ ನಾವು ನೋಡಿದ್ದೇವೆ. ಎಷ್ಟೋ ಜನ ಸುಮ್ಮನೆ, ಅದಕ್ಕೆ ಫಲ್ಗು ವೈರಾಗ್ಯ ಕಥ್ಯತೆ ಅಂತ ಹೇಳಿ ಭಕ್ತರ ಸಾಮೃತ ಸಿಂಧುವಲ್ಲಿ ಹೇಳ್ತಾರೆ. ಯಾವುದು ಕೃಷ್ಣನ ಭಗವಂತನ ಸೇವೆಗೆ ಅರ್ಪಿಸಲಿಕ್ಕೆ ಯೋಗ್ಯವಾದ ವಸ್ತುವನ್ನ, ಎಲ್ಲವೂ ಯೋಗ್ಯವಾದ ವಸ್ತುವನ್ನ ನಾವು ಭಗವಂತನ ಸೇವೆಗೆ ಉಪಯೋಗಿಸದೆ ಇದು ಬೇಡ ನನಗೆ ಅಂತ ಹೇಳುವಾಗ ಅದು ಫಲ್ಗು ವೈರಾಗ್ಯ. ಅಂಥ ವೈರಾಗ್ಯದಿಂದ ಭಗವತ್ ಪ್ರಾಪ್ತಿ ಸಾಧ್ಯ ಇಲ್ಲ. ಭಗವಂತನಿಗೆ ಸೇರಿರುವ ಎಲ್ಲ ವಿಷಯವನ್ನು ಭಗವಂತನಿಗೆ ಅರ್ಪಿಸಬೇಕು. ಭಾವಾರ್ಥ: ಲೌಕಿಕ ಜನರ ಹೃದಯಗಳನ್ನು ಪರಿಶುದ್ಧಗೊಳಿಸಲು ವಿಧಿಸಿರುವ ಕರ್ತವ್ಯಗಳಿವೆ. ಇವನ್ನು ನಿರ್ವಹಿಸಿ ಪರಿಶುದ್ಧನಾದ ನಂತರ ಮನುಷ್ಯನು ಸನ್ಯಾಸವನ್ನು ಸ್ವೀಕರಿಸಬಹುದು. ವರ್ಣಾಶ್ರಮವನ್ನು ಸರಿ ಫಾಲೋ ಮಾಡಿದರೆ, ವರ್ಣಾಶ್ರಮದಲ್ಲಿ ಕಟ್ಟ ಕೊನೆ ಅಂದ್ರೆ ಕೊನೆಯದ್ದು ಯಾವುದು? ಸನ್ಯಾಸ. ಪರಿಶುದ್ಧವಾಗದೆ ಥಟ್ಟನೆ ಸನ್ಯಾಸವನ್ನು ಸ್ವೀಕರಿಸಿದ ಮನುಷ್ಯನಿಗೆ ಜಯವು ಲಭಿಸುವುದಿಲ್ಲ. ಅದೀಗೆಲ್ಲ ಆಗ್ತಾ ಇರೋದು. ಸುಮ್ಮನೆ 1 ವರ್ಷ ಆಗಿರೋದಿಲ್ಲ ಸನ್ಯಾಸ, ಅಥವಾ ಬ್ರಾಹ್ಮಣ ದೀಕ್ಷೆ, ಅಥವಾ ಆ ದೀಕ್ಷೆ ಈ ದೀಕ್ಷೆ, ಏನು ಪರೀಕ್ಷೆ ಬರೆಯುವುದು, ದೀಕ್ಷೆ ಸಿಕ್ಕಿತು. ಪರೀಕ್ಷೆಯಿಂದ ದೀಕ್ಷೆ ಸಾಧ್ಯ ಇಲ್ಲ, ದೀಕ್ಷೆ ಸಿಗುದು ಹೃದಯ ಶುದ್ಧತೆಯಿಂದ. ಹೃದಯ ಶುದ್ಧತೆಯನ್ನ ಭಗವಂತನ ಭಕ್ತರು, ಶುದ್ಧ ಭಕ್ತರು ನೋಡ್ತಾರೆ. ಆದ್ರೂ ನಮ್ಮ ಎಲ್ಲ ಗುರುಗಳು ಕೃಪೆ ಕೊಡ್ತಾ ಇದ್ದಾರೆ ನಮಗೆ ಅಂತ ನಮ್ಗೆ ಗೊತ್ತಿದೆ, ನಮಗೆ ಅದಕ್ಕೆ ಪಾತ್ರತೆ ಇಲ್ಲ, ಆದ್ರೂ ನಮಗೆ ಸಿಗ್ತಾ ಇದೆ. ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ನಮಗೆ ಯಾರಿಗೆಲ್ಲ ದೀಕ್ಷೆ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಗೊತ್ತುಂಟು, ನಮಗೆ ಇದಕ್ಕೆ ಯಾವುದೇ ಒಂದು ಪಾತ್ರತ್ವ ಇಲ್ಲ, ನಮಗೆ ಆದ್ರೂ ಕೊಟ್ಟಿದ್ದಾರಲ್ಲ ಅಂತ ಹೇಳಿ. ಎಲ್ರಿಗೂ ಯಾರಾದ್ರೂ ಒಬ್ರು ಹೇಳಿ ನನಗೆ ಪಾತ್ರತ್ವ ಇತ್ತು, ನನಗೆ ಆದ ಕಾರಣ ನನಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಆಶ್ಚರ್ಯದ ವಿಷಯ ಅದು. ಪರಿಶುದ್ಧವಾಗದೆ ಥಟ್ಟನೆ ಸನ್ಯಾಸವನ್ನು ಸ್ವೀಕರಿಸಿದ ಮನುಷ್ಯನಿಗೆ ಜಯವು ಲಭಿಸುವುದಿಲ್ಲ. ಅನುಭವ ಗಮ್ಯ ತತ್ವಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ಮಾತ್ರದಿಂದಲೇ ಅಥವಾ ಫಲಾಪೇಕ್ಷಿತ ಕರ್ಮದಿಂದ ದೂರವಾದ ಮಾತ್ರಕ್ಕೆ ಮನುಷ್ಯನು ಕೂಡಲೇ ನಾರಾಯಣನಿಗೆ ಸಮಾನವಾಗುವುದು. ದಂಡವನ್ನ ಸಿಕ್ಕಿದ ಕೂಡಲೇ, ಸನ್ಯಾಸ ದಂಡ ಸಿಕ್ಕಿದ ಕೂಡಲೇ ನಾರಾಯಣನಿಗೆ ಸಮಾನ ಆಗ್ತಾನೆ. ಅದು ಜ್ಞಾನ ಮಾರ್ಗ, ಮಾಯಾವಾದದ ಮಾರ್ಗ. ಅದೇ ಎಲ್ಲರನ್ನು ನಾರಾಯಣ ಅಂತ ಹೇಳಿ ಸಂಬೋಧಿಸ್ತಾರೆ. ಯಾರು? ಸನ್ಯಾಸಿಗಳು ಇನ್ನೊಂದು ಸನ್ಯಾಸಿಯನ್ನು ನಾರಾಯಣ ಅಂತ ಹೇಳಿ ಸಂಬೋಧಿಸ್ತಾರೆ. ಇದನ್ನು ಕೇಳುವಾಗಲೇ ವಿಚಿತ್ರ ಅಂತ ಅನ್ನಿಸ್ತದೆ. ನಿಜವಾಗಿ ಭಕ್ತನಾಗಿ ನಾರಾಯಣನ ಬಗ್ಗೆ ಚಿಂತನೆ ಮಾಡಿದವನಿಗೆ ಗೊತ್ತಾಗ್ತದೆ, ನಾನು ನಾರಾಯಣನ ಇಷ್ಟು ಸಹ ಇಲ್ಲ, ನಾನು ನಾರಾಯಣನ ಹತ್ತಿರ ಹೋಗ್ಲಿಕ್ಕೂ ಯೋಗ್ಯತೆ ಇಲ್ಲ ನನಗೆ ಅಂತ ಗೊತ್ತಾಗ್ತದೆ. ಆದ ಕಾರಣ ಈ ಜ್ಞಾನ ಮಾರ್ಗ ಅಂತ ಹೇಳಿದ್ರೆ ತುಂಬಾ ಡೇಂಜರಸ್. ಅದರಲ್ಲಿ ಮಾಯಾವಾದ ಅಂತ ಹೇಳಿದ್ರೆ ಅಷ್ಟೇ. ಅದಕ್ಕೆ ಹೇಳ್ತಾರೆ, ಮಾಯಾವಾದರ ಭಾಷ್ಯ ಕೇಳಲೇಬಾರದು ಅಂತ ಹೇಳಿ. ಮಾಯಾವಾದಿಗಳ ಭಾಷ್ಯ ಕೇಳಿದ್ರೆ ನಾವು ಭಗವಂತನ ಪ್ರೀತಿ ಜನ್ಮಗಳಲ್ಲೂ ಸಿಗ್ಲಿಕ್ಕಿಲ್ಲ ನಮಗೆ. ಆದ ಕಾರಣ ನಾವು ಜಾಗ್ರತೆಯಿಂದ ಈ ಶಾಸ್ತ್ರವನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಆದರೆ ಶ್ರೀಕೃಷ್ಣನು ಇದೆಷ್ಟು ಬೇಜಾರಾಗ್ತದೆ ಇದನ್ನು ನಾನೇ ನಾರಾಯಣ ಅಂತ ಹೇಳುದಂದ್ರೆ ತುಂಬಾ ಹೃದಯಕ್ಕೆ ಕುತ್ತಿದಾಗ ಆಗ್ತದೆ, ಇಂಜೆಕ್ಷನ್ ಕೊಟ್ಟಾಗ್ತದೆ.
ಆದರೆ ಶ್ರೀಕೃಷ್ಣನು ಈ ತತ್ವವನ್ನು ಒಪ್ಪುವುದಿಲ್ಲ. ಹೃದಯವು ಶುದ್ಧವಾಗದೆ ಸನ್ಯಾಸವು ಸಾಮಾಜಿಕ ವ್ಯವಸ್ಥೆಯ ಕ್ಷೋಭೆಯಷ್ಟೇ ಆಗುತ್ತದೆ. ಅದಕ್ಕೆ ಪ್ರತಿಯಾಗಿ ಮನುಷ್ಯನು ತನ್ನ ನಿಯತ ಕರ್ತವ್ಯಗಳನ್ನು ಮಾಡದೆಯೇ ಭಗವಂತನ ಅಲೌಕಿಕ ಸೇವೆಯಲ್ಲಿ ನಿರತನಾದರೆ ಈ ಗುರಿಯಲ್ಲಿ ಸಾಧಿಸುವುದೆಲ್ಲವನ್ನು ಭಗವಂತನು ಸ್ವೀಕರಿಸುತ್ತಾನೆ. ಅದೇ ಬುದ್ಧಿಯೋಗ. ದದಾಮಿ ಬುದ್ಧಿಯೋಗಂ ತಂ ತೇನ ಉಪಯಾಂತಿತೇ ಅಂತ ಹೇಳ್ತಾರೆ. ಬುದ್ಧಿಯೋಗ ನಾನೇ ಕೊಡೋದು, ಅದರಿಂದ ನೀನ್ ನನ್ನ ಕಡೆ ಬರ್ತಿ ಅಂತ ಹೇಳಿ ನಮಗೆಲ್ಲ ಕೊಡ್ತಾ ಇದ್ದಾರಲ್ಲ ಭಗವಂತ. ಏನ್ ಕೊಡ್ತಿದ್ದಾರೆ? ಬುದ್ಧಿ ಕೊಡ್ತಾ ಇದ್ದಾರೆ. ಅವರ ಕಡೆ ಹೋಗ್ಲಿಕ್ಕೆ, ಭಕ್ತರ ಕಡೆ ಹೋಗ್ಲಿಕ್ಕೆ ಬುದ್ಧಿ ಕೊಡ್ತಿದ್ದಾರೆ. ಸ್ವಲ್ಪ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಲ್ಲಿ ಯಾವ ಧರ್ಮದ ಬಗ್ಗೆ? ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಭಕ್ತಿ ಮಾಡೋದ್ರಿಂದ, ಸ್ವಲ್ಪ ಭಕ್ತಿ ಮಾಡೋದ್ರಿಂದ ದೊಡ್ಡ ಭಯದಿಂದ ವಿಮುಕ್ತರಾಗ್ತದೆ. ಜ್ಞಾನ ಕರ್ಮ ಅಷ್ಟಾಂಗದ ಬಗ್ಗೆ ಅಲ್ಲ, ಇದು ಭಕ್ತಿಯ ಬಗ್ಗೆ ಹೇಳ್ತಾ ಇರೋದು. ಜ್ಞಾನ ಕರ್ಮ ಅಷ್ಟಾಂಗ ಯೋಗಗಳಿಗೆ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಭಕ್ತಿ ಮಾಡಬೇಕು. ಅಂತಹ ಭಕ್ತಿ, ಎಲ್ಲದಕ್ಕೂ ರಿಸಲ್ಟ್ ಕೊಡುವಂತಹ ಭಕ್ತಿಗೆ ಯಾವತ್ತೂ ಭಯ ಇಲ್ಲ, ಯಾವತ್ತೂ ಅದರಿಂದ ನಮಗೆ ನಷ್ಟ ಇಲ್ಲ ಅಲ್ವಾ? ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಂ ಅಪಿ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಂತಹ ತತ್ವವನ್ನು ಸ್ವಲ್ಪ ಮಟ್ಟಿಗೆ ಆಚರಿಸಿದರೂ, ಸ್ವಲ್ಪ ಮಟ್ಟಿಗೆ ನಾವೆಲ್ಲ ಆಚರಿಸ್ತಾ ಇರೋದು ಸ್ವಲ್ಪ ಮಟ್ಟಿಗೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಕೋಣ. ನಾವೆಲ್ಲ ಅನ್ಕೊಳ್ಬಹುದು 24 ಗಂಟೆಯಲ್ಲಿ 8 ಗಂಟೆ ಮಾಡ್ತಿದ್ದೇವೆ. 8 ಗಂಟೆ ಎಷ್ಟು ನಾವು ನಿಜವಾಗಿ ಭಗವಂತನನ್ನೇ ಸ್ಮರಿಸ್ತಿದ್ದೇವೆ, ಭಗವಂತನನ್ನೇ ಥಿಂಕ್ ಮಾಡ್ತಿದ್ದೇವೆ? ಇದನ್ನ ನಾವು ಕ್ವಶನೇಬಲ್. ಇದು ಆ 8 ಗಂಟೆಯಲ್ಲಿ 8 ನಿಮಿಷ ಆದ್ರೂ ನಾವು ಮಾಡಿದರೆ ಅದು ನಷ್ಟ ಆಗುವುದಿಲ್ಲ. ಇದು ಶುದ್ಧ ಭಕ್ತಿಯನ್ನ ಅಡ್ರೆಸ್ ಮಾಡ್ತಾ ಇರುವಂತ ವಿಷಯ. ನಾವು ಮಾಡಿದಂತ 8 ಗಂಟೆಯಲ್ಲಿ ಅದೊಂದು ರಿಸಲ್ಟ್ ಕೊಡುವಂಥದ್ದು ಯಾವುದು? ಆ ಶುದ್ಧ ಭಕ್ತಿ, ಬೇರೆ ಅಲ್ಲ, ಆ ಶುದ್ಧ ಭಕ್ತಿ. ಅದಕ್ಕೋಸ್ಕರ ಯಾರು ರೂಪಗೋಸ್ವಾಮಿಗಳು ಎಲ್ಲರನ್ನ ಎಕ್ಸ್ಪೆಕ್ಟ್ ಮಾಡೋದು ಶುದ್ಧ ಭಕ್ತಿ ಮಾಡಬೇಕು, ಅನುಶೀಲನೆ ಮಾಡಬೇಕು ಶುದ್ಧ ಭಕ್ತರದ್ದು. ಆದ ಕಾರಣ ಇಂತಹ ತತ್ವವನ್ನು ಸ್ವಲ್ಪ ಮಟ್ಟಿಗೆ ಆಚರಿಸಿದರೂ ಅಂತಹ ಮನುಷ್ಯನು ಮಹಾ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಲ್ಲ. ಅಕಸ್ಮಾತ್ ನಾವು ಇಲ್ಲಿರೋರು ಯಾರಾದ್ರೂ ಒಬ್ಬರು ನನಗಿದು ಬೇಡ ಅಂತ ಹೋದ್ರೂ ಇದು ನಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಲೇಬಾರದು. ಯಾಕಂದ್ರೆ ಅಂತಹ ಒಂದು ಪ್ರಕ್ರಿಯೆ ಇದು. ಹೋದ್ರೆ ಅದು ಮೂಢತ್ವ ನಮ್ಮದು. ಅಂದ್ರೆ ನಾನು ಇದು ಮಾಡುದಿಲ್ಲ ಅಂತ ಹೇಳಿದ್ರೆ ಅದನ್ನು ಮೂಢತ್ವ ಆಗಿಬಿಡ್ತದೆ. ಯಾಕೆಂದ್ರೆ ಇಷ್ಟು ಸುಲಭವಾದ ಮಾರ್ಗ ಭಗವಂತ ಕೊಡ್ತಿದ್ದಾರೆ. ಅದಲ್ಲದೆ ನಮಗೆ ಯೋಗ್ಯತೆ ಇಲ್ಲದಂತಹ ಮಾರ್ಗ ಸಿಕ್ಕಿದೆ. ಇಷ್ಟು ಹೇಳಿ ಈ ಶ್ಲೋಕವನ್ನ ನಾವು ಮುಕ್ತಾಯಗೊಳಿಸೋಣ. ಇಲ್ಲಿಗೆ ಈ ಶ್ಲೋಕಗಳನ್ನ ಮುಂದಿನ ಕ್ಲಾಸಲ್ಲಿ 5ನೇ ಶ್ಲೋಕದಿಂದ ಶುರು ಮಾಡೋಣ. ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಆಮೇಲೆ ತುಂಬಾ ತಪ್ಪುಗಳು ಮಾಡಿರ್ತೇನೆ, ಅಂದ್ರೆ ಮಾತನಾಡುವಾಗ ತುಂಬಾ ತಪ್ಪಾಗಿರ್ತದೆ, ಶಬ್ದಗಳಲ್ಲಿ ತುಂಬಾ ತಪ್ಪಾಗಿರ್ತದೆ, ದಯವಿಟ್ಟು ಕ್ಷಮಿಸಿ. ಅದೇ ರೀತಿಯಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ, ಏನಾದ್ರೂ ನಾನು ಹೇಳಿದ್ರಲ್ಲಿ ಸ್ಪಷ್ಟತೆ ಇಲ್ಲ ಅಂದ್ರೆ ಪುನಃ ಕೇಳಿ, ಎಷ್ಟಾಗ್ತದೋ ಅಷ್ಟು ಹೇಳ್ತೀನಿ. ಹರೇ ಕೃಷ್ಣ. ರಾಧಾ ಮಾತಾಜಿ ದಯವಿಟ್ಟು ಹೇಳಿ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್ ಪ್ರಭು. ದಂಡವತ್ ಪ್ರಣಾಮ್ ಪ್ರಭು. ನನಗೂ 2 ಪ್ರಶ್ನೆ ಇದೆ ಪ್ರಭು ಇವತ್ತುನು. ಏನಂದ್ರೆ ಇದು ನಿಮಗೆ ತಮಾಷೆ ಅನ್ಸುತ್ತೇನೋ ಗೊತ್ತಿಲ್ಲ ಪ್ರಭು, ಅದು ನನ್ ಮೈಂಡ್ಗೆ ಬಂತು ಇದು ಕೇಳ್ಬೇಕು ಅಂತ. ಇವಾಗ ನೀವ್ ಆಗ್ಲೇ ಹೇಳಿದ್ರಿ ಕೃಷ್ಣನಿಂದ ರಾಮ ಅವರು ಬಂದ್ರು ಅಂತ. ಇದೇ ರೀತಿ ಇವಾಗ ರಾಮ ಅವರಿದ್ದು ತ್ರೇತಾಯುಗದಲ್ಲಲ್ವಾ? ಆ ತ್ರೇತಾಯುಗದಲ್ಲೂ ಕೂಡ ಕೃಷ್ಣನಿಂದನೇ ರಾಮ ಬಂದದ್ದ, ಅಥವಾ ಈಗ ಅನೇಕ ಬ್ರಹ್ಮಾಂಡಗಳಿದ್ದಾವೆ, ಅಲ್ಲೂ ಕೂಡ ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬೊಬ್ರು ಬ್ರಹ್ಮ ಇದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲಾ ಬ್ರಹ್ಮಾಂಡದಲ್ಲೂ ಕೃಷ್ಣ ಅವರು ಬಂದೇ ಬರ್ತಾರಾ, ಅಥವಾ ಇಲ್ಲಿ ಮಾತ್ರನೇನಾ ಅಂತ? ಅದು ಎಲ್ಲ ಬ್ರಹ್ಮಾಂಡದಲ್ಲೂ ಎಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲ ಲೀಲೆಗಳು ನಡೀತದೆ. ಪ್ರಭು ಇವಾಗ ತ್ರೇತಾಯುಗದಲ್ಲೂ ಕೂಡ ಕೃಷ್ಣ ಇದ್ರಾ ಪ್ರಭು? ಕೃಷ್ಣ ಅವರಿದ್ರ? ಅಂದ್ರೆ ತ್ರೇತಾಯುಗ ನಡೆದದಲ್ಲಿ ಈ ಭೂಮಿಯಲ್ಲಿ ಅಲ್ವಾ? ಯುಗ ಬದಲಾವಣೆ ಆಯ್ತು, ಭೂಮಿ ಒಂದೇ ಅಲ್ವಾ? ಪ್ರಭು ಮತ್ತೆ ಇನ್ನೊಂದು ಪ್ರಭು, ಇವಾಗ ಪರಶುರಾಮ ಅವರು ತ್ರೇತಾಯುಗದಲ್ಲೂ ಇದ್ರು ದ್ವಾಪರ ಯುಗದಲ್ಲೂ ಇದ್ರು ಅಂತ ಕೆಲವು ಕಡೆ ಐತೆ ಪ್ರಭು. ಅದು ಹೇಗೆ ಸಾಧ್ಯ ಪ್ರಭು? ಇದು ತ್ರೇತಾಯುಗದಲ್ಲೂ ಅಲ್ಲೂ ಕೂಡ ಪರಶುರಾಮ ಅವರಿದ್ದು, ದ್ವಾಪರ ಯುಗದಲ್ಲೂ ಕೂಡ ಅದ್ ಹೆಂಗ್ ಸಾಧ್ಯ ಅಂತ? ಯಾಕೆ ಸಾಧ್ಯ ಇಲ್ಲ? ಭಗವಂತನಿಗೆ ಏನು ಕೂಡ ಸಾಧ್ಯ ಉಂಟು. ಹೌದು ಪ್ರಭು, ಆದ್ರೆ ಅಷ್ಟು ವರ್ಷ ಅವರು ಇದ್ರ ಅಂತ ಯಾಕೆ ಸಾಧ್ಯ ಇಲ್ಲ? ಭಗವಂತನ ದೇಹ ಅಂತ ಹೇಳಿದ್ರೆ ಸತ್ ಚಿತ್ ಆನಂದ ವಿಗ್ರಹ. ನಮ್ಮ ಆತ್ಮ ಹೇಗೆ ಸತ್ ಚಿತ್ ಆನಂದವು ಅಲ್ವಾ? ನಮ್ಮ ಆತ್ಮ ಸಾಯೋದಿಲ್ಲ ಅಂತ ನಮಗೆ ಗೊತ್ತಾಯ್ತು. ಆ ಆತ್ಮದ ಕ್ವಾಲಿಟಿ ಭಗವಂತನ ದೇಹಕ್ಕೂ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತ ಇಲ್ಲಿಗೆ ಬರುವಾಗ ಆ ದೇಹ ಇದೆಯಲ್ಲ, ಅದು ಭಗವಂತನ ದೇಹ, ನಮ್ಮ ಹಾಗಿನ ದೇಹ ಅಲ್ಲ ಅದು. ಅದು ಸತ್ ಚಿತ್ ಆನಂದ ವಿಗ್ರಹ. ಅವನ ದೇಹಕ್ಕೂ ಅವನ ಆತ್ಮಕ್ಕೂ ಅವನ ಇಂದ್ರಿಯಕ್ಕೂ ಅವನ ಏನಕ್ಕೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ನಮ್ಮ ಆತ್ಮಕ್ಕೂ ನಮ್ಮ ದೇಹಕ್ಕೂ ವ್ಯತ್ಯಾಸ ಇದೆ.
ಹ. ಪ್ರಭು ಹಾಗಾದ್ರೆ ಎಲ್ಲ ಯುಗದಲ್ಲೂ ಕೂಡ ಕೃಷ್ಣ ಅವರು ಬರ್ತಾನೆ ಇರ್ತಾರೆ, ಅವರಿಂದ ಇದು ವಿಸ್ತರಣೆ ಆಗ್ತಾನೆ ಕೃಷ್ಣ ಇರ್ತಾರ ಇಲ್ಲ ಇದ್ರೆ ಕೃಷ್ಣನ ಬೇರೆ ವಿಸ್ತಾರ ಹ್ಮ್ ರೂಪಗಳು ಬರ್ತಾ ಇರ್ತದೆ. ಅದು ಹ್ಮ್ ಬೇರೆ ಬೇರೆ ರೀತಿಯ ವಿಸ್ತಾರ ರೂಪಗಳಿರ್ತವೆ, ಹ್ಮ್ ವಿಷ್ಣು ಹ್ಮ್ ತತ್ವಗಳಾಗಿ ಬರ್ತಾ ಇರ್ತವೆ. ಸರಿ ಪ್ರಭು, ಇದು ಡೌಟ್ ಇತ್ತು ಪ್ರಭು, ಹಾಗಾಗಿ ಹಾಗೆ ದಂಡವತ್ ಪ್ರಣಾಮ ಪ್ರಭು, ಥ್ಯಾಂಕ್ ಯು ಧನ್ಯವಾದ. ಪ್ರಭು, ಹರೇ ಥ್ಯಾಂಕ್ ಯು ಕೃಷ್ಣ. ಬೇರೆ ಯಾರಿಗೆ ಆದ್ರೆ